ಯಾವ ವೇದದಲ್ಲೂ ಯಾವ ಪುಸ್ತಕದಲ್ಲೂ ಮತ್ತು ಯಾವ ಮನುಷ್ಯನ ಜನ್ಮದಲ್ಲೂ ನಡೆಯದಿರುವ ಒಂದು ಅದ್ಭುತ ಈ ಲೋಕದಲ್ಲಿ ನಡೆದಿರುವುದಾದರೆ ಅದು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಮಾತ್ರವೇ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಆ ಅದ್ಭುತ ಏನಂದ್ರೆ, ಈ ಲೋಕದಲ್ಲಿ ಎಲ್ಲ ಧರ್ಮಗಳಲ್ಲಿ, ಎಲ್ಲ ವೇದಗಳಲ್ಲಿ, ಎಲ್ಲ ಪುಸ್ತಕಗಳಲ್ಲಿ, ಮಾನವನ ಚರಿತ್ರೆಯಲ್ಲಿ ಎಲ್ಲ ಮನುಷ್ಯರ ಹುಟ್ಟಿದ ದಿನ, ಮರಣದ ದಿನವನ್ನ ನಾವು ನೋಡುತ್ತೇವೆ. ಅದೇ ರೀತಿಯಾಗಿ ಯೇಸುವಿನ ಜನನ ಈ ಲೋಕದಲ್ಲಿ ಉಂಟಾಗಿ ಮತ್ತು ಮರಣವು ಉಂಟಾಯಿತು. ಆದರೆ ಯೇಸುವಿನ ಮರಣದ ನಂತರವಾಗಿ ಮೂರನೇ ದಿನವಾಗಿ ಏಕೈಕ ವ್ಯಕ್ತಿ ಎದ್ದು ಬಂದಿರುವುದು ಮರಣವನ್ನು ಜಯಿಸಿ ಅಂದರೆ ಯೇಸು ಕ್ರಿಸ್ತನು ಮಾತ್ರ. ಆಮೇಲೆ ಮರಣವನ್ನು ಜಯಿಸಿ ಎದ್ದಿರುವುದು ಅನೇಕರು ಇದ್ದಾರೆ, ಮತ್ತೆ ಸತ್ತೋಗಿದ್ದಾರೆ. ಆದರೆ ಯೇಸು ಬದುಕಿದ, ಸತ್ತನು ಮತ್ತು ಪುನರುತ್ಥಾನವಾದ, ಈಗಲೂ ಆತನು ಜೀವಿಸುವಂತ ದೇವರಾಗಿರುವುದೆಂದರೆ ಆತನು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನೊಬ್ಬನೇ ಆಗಿದ್ದಾನೆ. ನೀವು ಯಾವ ವೇದದಲ್ಲಿ, ಯಾವ ಪುಸ್ತಕದಲ್ಲಿ, ಪ್ರಪಂಚದಲ್ಲಿ ಯಾವ ಮಾನವರನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. ಆತನ ಪುನರುತ್ಥಾನದ ಶಕ್ತಿಗೆ ಏನು ಆತನ ಪುನರುತ್ಥಾನವಾಗಿದ್ದಾನೆ ಅನ್ನಲಿಕ್ಕೆ ಸಾಕ್ಷಿ ಏನಂದ್ರೆ, ಇಲ್ಲಿರುವಂತ ನಾವೆಲ್ಲರೂ ಆತನ ಪುನರುತ್ಥಾನಕ್ಕೆ ಸಾಕ್ಷಿಗಳಾಗಿ ದೇವರು ನಮ್ಮನ್ನ ಇಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ. ನಾವೊಂದು ಸುಂದರ ವಾಕ್ಯದ ಭಾಗವನ್ನು ನಾವು ಓದಿದ್ವಿ. ಲೂಕನ್ ಬರೆದ ಸುವಾರ್ತೆಯಲ್ಲಿ ನಾವು ಓದಿದ್ವಿ 24ನೇ ಅಧ್ಯಾಯ 1ರಿಂದ 53ನೇ ವಚನ ತನಕ. ಅಲ್ಲಿ ಯೇಸು ಕ್ರಿಸ್ತನು ಆತನು ಹೂಣಲ್ಪಟ್ಟಿದ್ದನ್ನು ಮತ್ತು ಯೇಸು ಕ್ರಿಸ್ತನು ಪುನರುತ್ಥಾನವಾದದ್ದನ್ನು, ಯೇಸು ಕ್ರಿಸ್ತನು ಪುನರುತ್ಥಾನವಾದ ಮೇಲೆ ಆತನನ್ನ ಕಂಡವರು, ಯೇಸು ಕ್ರಿಸ್ತನನ್ನು ಪುನರುತ್ಥಾನವಾದ ಮೇಲೆ ಯೇಸು ಜನರೊಟ್ಟಿಗೆ ಮಾತನಾಡಿದ್ದನ್ನು, ಯೇಸು ಕ್ರಿಸ್ತನು ಪುನರುತ್ಥಾನದ ಮೇಲೆ ಪರಲೋಕಕ್ಕೆ ಒಯ್ಯಲ್ಪಡುವಾಗ ತನ್ನ ಶಿಷ್ಯರನ್ನು ಆಶೀರ್ವದಿಸಿದ ಸುಂದರವಾದ ಒಂದು ಭಾಗವನ್ನ ನಾವು ಆ ವಾಕ್ಯದ ಭಾಗದಲ್ಲಿ ನಾವು ನೋಡೋರಾಗಿದ್ದೇವೆ. ಹಾಗಾದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು, ಆತನು ಅದ್ಭುತಗಳನ್ನು ಮಾಡಿದ್ದು, ಆತನು ಸತ್ತದ್ದು, ಆತನು ಪುನರುತ್ಥಾನವಾದದ್ದು ಮತ್ತು ಪರಲೋಕಕ್ಕೆ ಹೋದದ್ದು. ಅದು ಮಾತ್ರವಲ್ಲ, ಯೇಸು ಹೇಳಿದು, ನಾನು ಹೇಗೆ ಹೋದನೋ ಹಾಗೆಯೇ ನಾನು ಬರುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಪರಲೋಕಕ್ಕೆ ಹೋಗಿದ್ದಾನೆ. ಆತನು ತಿರುಗಿ ನಮಗಾಗಿ ಆತನು ಈ ಲೋಕಕ್ಕೆ ಬರುವಂತವನಾಗಿ ಕಾಣ. ಪ್ರೈಸ್ ದಿ ಲಾರ್ಡ್. 1 ಪೇತ್ರ 1ನೇ ಅಧ್ಯಾಯ ಅದರಲ್ಲಿ 3ನೇ ವಚನವನ್ನು ಓದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವಾತನಿಗೆ ಸ್ತೋತ್ರವಾಗಲಿ. ಆತನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದರಲ್ಲಿ ತನ್ನ ಮಹಾ ಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ. ಆಮೆನ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ ಪೇತ್ರನು ಸಭೆಗೆ ಬರೆಯುವಾಗ ಆತನು ಹೇಳ್ತಿದ್ದಾನೆ ಏನಂತೇಳಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವಾತನಿಗೆ ಸ್ತೋತ್ರವಾಗಲಿ. ಯಾಕೆಂದರೆ ಆತನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಹಲ್ಲೆಲೂಯಾ. ಹಾಗಾದರೆ ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನ ಸತ್ತವರಳಿಂದ ಎಬ್ಬಿಸಿದನು. ಆತನ ಪುನರುತ್ಥಾನದ ನಿಮಿತ್ತವಾಗಿ ನಮಗುಂಟಾದ ಲಾಭವೇನು, ಆಶೀರ್ವಾದಗಳೇನು, ಪುನರುತ್ಥಾನದ ಫಲಗಳು ಏನೆಂಬುದಾಗಿ ನಾವು ಕೆಲವೊಂದು ವಿಷಯಗಳನ್ನ, ಒಂದು 6 ವಿಷಯಗಳನ್ನ ನಾವು ನೋಡಲಿಕ್ಕೆ ಹೋಗೋರಾಗಿದ್ದೇವೆ. ಸೊ ಬರ್ಕೊಳ್ಳೋರು ನೀವು ಬರ್ಕೊಳ್ರಿ, ಕೇಳೋರು ಸರಿಯಾಗಿ ಚೆನ್ನಾಗಿ ದೇವರ ವಾಕ್ಯವನ್ನ ಕೇಳೋರಾಗಿ ಕಾಣಲ್ಪಡ್ರಿ. ಸೊ
ಕರ್ತನಾದ ಯೇಸು ಕ್ರಿಸ್ತನನ್ನು ತಂದೆಯಾದ ದೇವರು ಯೇಸುವನ್ನ ಸತ್ತವರಿಂದ ಎಬ್ಬಿಸಿದನು. ತನ್ನ ಮಹಾಕರುಣಾನುಸಾರವಾಗಿ ಆತನು ಎಬ್ಬಿಸಿದರಿಂದ ನಮಗುಂಟಾದ ಆಶೀರ್ವಾದ ಏನಂದ್ರೆ, ತನ್ನ ಮಹಾ ಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಹಾಗಾದ್ರೆ ಯೇಸು ಕ್ರಿಸ್ತನ ಪುನರುತ್ಥಾನವಾದ ಮೇಲೆ ಉಂಟಾದ ಆಶೀರ್ವಾದ ಏನಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆಗೂ ವ್ಯತ್ಯಾಸವೇನಿತ್ತಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ದೇವರನ್ನ ಜನರು ಆರಾಧನೆಗಳನ್ನ ಬಲಿಗಳನ್ನ ಸಲ್ಲಿಸುವರಾಗಿ ಕಾಣಲ್ಪಟ್ಟರು. ಆದರೆ ಅವರ ಸತ್ತು ಹೋಗಿರುವ ಆತ್ಮ, ಅವರ ಸತ್ತು ಹೋಗಿರುವ ಪಾಪದಲ್ಲಿ ಸತ್ತೋಗಿದಂತ ಅವರ ಆತ್ಮದೊಂದಿಗೆ ದೇವರನ್ನ ಆರಾಧನೆ ಮಾಡುತ್ತಿದ್ರು. ಆದಾಮನು ಪಾಪ ಮಾಡಿದ ಮೇಲೆ ಆದಾಮನಿಂದ ಆ ಆತ್ಮವು ದೇವರನ್ನು ಬಿಟ್ಟು ಅಗಲಿ ಸತ್ತು ಹೋಯಿತು. ಆ ಸತ್ತು ಹೋದಂತ ಆತ್ಮನಿಂದ ಎಲ್ಲಾ ಮನುಷ್ಯರು ಜೀವವುಳ್ಳ ದೇವರನ್ನ ಕ್ರಿಯೆಗಳ ಮೂಲಕವಾಗಿ ಆರಾಧನೆಗಳನ್ನ ಮಾಡ್ತಿದ್ರು. ಆ ಕ್ರಿಯೆಗಳ ಆರಾಧನೆಗಳು ದೇವರಿಗೆ ಪ್ರಿಯವಾಗಿಯೂ ಮೆಚ್ಚುಗೆ ಉಳ್ಳದಾಗಿ ಇರಲಿಲ್ಲ. ದೇವರಿಗೆ ಬೇಕಾದಂತ ಆರಾಧನೆ ಎಂತ ಆರಾಧನೆ ಬೇಕಾಗಿದೆ ಅಂದ್ರೆ, ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವವರನ್ನ ದೇವರು ಹುಡುಕುವನಾಗಿದ್ದ. ಹಾಗಾದರೆ ಮನುಷ್ಯನ ಆತ್ಮ ಆದಿಕಾಂಡ ಆದಾಮನಿಂದ ಯೇಸು ಕ್ರಿಸ್ತನ ಬರುವ ತಿನಕ ಎಲ್ಲರ ಆತ್ಮವು ಸತ್ತು ಹೋದದಾಗಿ ಕಾಣಲ್ಪಡ್ತು. ಆದರೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಂತ ನಾವುಗಳು ಈಗ ನಮ್ಮ ಆತ್ಮ ಸತ್ತು ಹೋಗಿದ್ದು ಇವತ್ತು ನಮ್ಮ ಆತ್ಮ ಏನಾಗಿದೆ, ಬದುಕಿದಾಗಿ ಕಾಣಲ್ಪಡುತ್ತದೆ. ಹಲ್ಲೆಲೂಯಾ. ನಮ್ಮ ಆರಾಧನೆ ಸತ್ತ ಆರಾಧನೆಗಳಲ್ಲ, ಬರೀ ಕ್ರಿಯೆಗಳ ಆರಾಧನೆಗಳಾಗಿ ಅಲ್ಲ. ನಮ್ಮ ಆರಾಧನೆ ಈಗ ಜೀವವುಳ್ಳ ಆರಾಧನೆ ಆಗಿದೆ. ನಮ್ಮ ಆರಾಧನೆ, ನಮ್ಮ ಬಲಿಗಳು ಸತ್ತಂತದನ್ನಲ್ಲ, ನಮ್ಮ ಬಲಿಗಳು ಜೀವವುಳ್ಳ ಬಲಿಗಳಾಗಿ ದೇವರು ಮಾರ್ಪಡಿಸಿದ್ದಾನೆ. ಯಾಕೆಂದ್ರೆ ತಂದೆಯಾದ ದೇವರು ಸತ್ತವರಿಂದ ಯೇಸುವನ್ನ ಎಬ್ಬಿಸಿದ ಹಾಗೆ ಸತ್ತವರಾಗಿದ್ದ ನಾವು, ಪಾಪಕ್ಕೆ ಸತ್ತವರಾಗಿದ್ದಂತ ನಮ್ಮನ್ನು ಸಹ ಯೇಸು ಪುನರುತ್ಥಾನವಾಗಿ ಎದ್ದಂತ ರೀತಿ, ಎಬ್ಬಿಸಿದಂತ ರೀತಿಯಲ್ಲಿ ತಂದೆಯಾದ ದೇವರು ಆತನೊಂದಿಗೆ ನಂಬಿಕೆ ಇಟ್ಟಂತ ನಮ್ಮನ್ನು ಸತ್ತವರಿಂದ ಎಬ್ಬಿಸಿ ನಮ್ಮಲ್ಲಿ ಇವತ್ತು ಜೀವವನ್ನ ದೇವರಿಟ್ಟಿದ್ದಾನೆ. ಈ ಜೀವ ಅಳಿದು ಹೋಗುವಂತ ಜೀವ ಅಲ್ಲ. ನಾವು ಭೂಲೋಕದಲ್ಲಿ ಜೀವಿಸ್ತಾ ಇದ್ರು, ನಮ್ಮ ಜೀವ ಈಗ ಇರುವುದು ಪರಲೋಕದ ಜೀವ, ಕ್ರಿಸ್ತನ ಜೀವ ನಮ್ಮಲ್ಲಿ ವಾಸವಾಗಿದೆ. ನಾವು ನಮ್ಮ ಪಕ್ಕದ ಮನೆಯವ್ರ ತರ, ಎದುರುಗಡೆಯವ್ರ ತರ, ಬಂಧು ಬಳಗದವ್ರ ತರ, ರಕ್ಷಣೆ ಹೊಂದದವ್ರ ತರ ನಮ್ಮ ಜೀವಿತ ಅಲ್ಲ. ನಮ್ಮ ಈಗ ಕೊಡಲ್ಪಟ್ಟಂತ ಜೀವ ಕ್ರಿಸ್ತನ ಜೀವ ನಮ್ಮಲ್ಲಿ ವಾಸವಾಗಿದೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಮನುಷ್ಯನ ಜೀವದೊಂದಿಗೆ ಜೀವಿಸ್ತಾ ಇದ್ದಾನೆ, ಆದರೆ ಒಳಗಿನ ಆತ್ಮ ಸತ್ತದಾಗಿದೆ. ಆದರೆ ಇವತ್ತು ನಮ್ಮ ಆತ್ಮವನ್ನ ದೇವರು ಬದುಕಿಸಿದವನಾಗಿದ್ದಾನೆ. ಅದಕ್ಕೆ ಯೇಸು ಕ್ರಿಸ್ತನ ಪುನರುತ್ಥಾನ ಏನ್ ಮಾಡುತ್ತಂದ್ರೆ, ತಂದೆ ಯೇಸು ಕ್ರಿಸ್ತನನ್ನ ತಂದೆಯಾದ ದೇವರು ಎಬ್ಬಿಸಿದ ಹಾಗೆ ಇವತ್ತು ನಾವು ಸಹ ಪಾಪದ ಪಾಲಿಗೆ ಸತ್ತವರಾಗಿದ್ವಿ. ಇವಾಗ ಪುನರುತ್ಥಾನದ ಮೂಲಕವಾಗಿ ಯೇಸುವಿನ ದೇವರು ಎಬ್ಬಿಸಿದ್ರ, ಹಾಗಾದ್ರೆ ನಮ್ಮನ್ನು ಸಹ ಏನ್ ಮಾಡಬೇಕಾಗಿತ್ತು, ತಂದೆಯಾದ ದೇವರು ಎಬ್ಬಿಸಬೇಕಾಗಿತ್ತು. ಹೇಗೆ ಎಬ್ಬಿಸಿದ? ಆತನ ಮೇಲೆ ನಂಬಿಕೆ ಇಟ್ಟಂತ ನೀವುಗಳು ಮತ್ತು ನಾವುಗಳು ಇವತ್ತು ಏನಾಗಿದ್ದೀವಿ ಅಂದ್ರೆ ಕ್ರಿಸ್ತನಲ್ಲಿ ಎದ್ದವರಾಗಿದ್ದೇವೆ. ಆಮೆನ್. ಹಾಗಾದರೆ ಪುನರುತ್ಥಾನದಲ್ಲಿ ಉಂಟಾದ ಮೊದಲನೇ ಆಶೀರ್ವಾದ, ಸತ್ತವರಾಗಿದ್ದಂತ ನಮ್ಮನ್ನ ಈ ಪುನರುತ್ಥಾನವು ಏನ್ ಮಾಡಿತು, ಯೇಸುವನ್ನ ಎಬ್ಬಿಸಿದ ಹಾಗೆ ನಮ್ಮನ್ನು ನಿಮ್ಮನ್ನು ಇವತ್ತು ಎಬ್ಬಿಸಿದರಾಗಿ ಕಾಣಲ್ಪಡ್ತವೆ. ಹಾಗಾದರೆ ನಾವು ಜೀವವನ್ನ ಹೊಂದಿದ್ದೇವೆ. ಈ ಜೀವ ಯೇಸುವನ್ನ ಹೇಗೆ ಎಬ್ಬಿಸಿತೋ ಆ ಜೀವ ಎಬ್ಬಿಸಿದ ನಿಮಿತ್ತವಾಗಿ ಎದ್ದಂತ ಯೇಸು ಮತ್ತೆ ಸಾಯಲಿಲ್ಲ, ಮತ್ತೆ ಆತನು ಮರಣವನ್ನು ಅನುಭವಿಸಲಿಲ್ಲ, ಹಾಗೆ ಪರಲೋಕಕ್ಕೆ ಒಯ್ಯಲ್ಪಟ್ಟನು. ಒಂದು ವೇಳೆ ಯೇಸು ಕ್ರಿಸ್ತನು ಮಧ್ಯ ಆಕಾಶದಲ್ಲಿ ಬರುವಂತ ವೇಳೆಯಲ್ಲಿ ನಾವೆಲ್ಲರೂ ಇದ್ರೆ ನಾವುಗಳು ಯಾರು ಸಾಯುವುದಿಲ್ಲ, ನಾವೆಲ್ಲರೂ ಜೀವಂತವಾಗಿ ಪರಲೋಕಕ್ಕೆ ಒಯ್ಯಲ್ಪಡುವಂತ
ಭಾಗ್ಯ ಕೆಟ್ಟಿದ್ದಾನೆ. ಯಾಕೆಂದ್ರೆ ನಾವು ಪರಲೋಕಕ್ಕೆ ಒಯ್ಯಲ್ಪಡಲಿಕ್ಕೆ ಕಾರಣ ಅಂದ್ರೆ ಆ ಕ್ರಿಸ್ತನ ಜೀವ, ಯೇಸುವನ್ನು ಎಬ್ಬಿಸಿದಂತ ಆ ಪುನರುತ್ಥಾನದ ಶಕ್ತಿ ನಮ್ಮ ಒಳಗಡೆ ಇರೋದ್ರಿಂದ. ಇನ್ನೊಂದ್ಸರಿ ಹೇಳ್ತೀನಿ, ನಾವು ಕ್ರಿಸ್ತನ ಜೀವವನ್ನು ಹೊಂದಿದ್ದೇವೆ, ಮತ್ತೆ ನಾವು ಸಾಯುವುದಿಲ್ಲ ಎಂಬುದಾಗಿ ಹೇಗೆ ಹೇಳ್ತೇವೆ ಅಂದ್ರೆ, ಒಂದು ವೇಳೆ ಕ್ರಿಸ್ತನು ಬರುವಾಗ ಮಧ್ಯ ಆಕಾಶದಲ್ಲಿ ಯಾರೆಲ್ಲ ಆತನ ಮೇಲೆ ನಂಬಿಕೆ ಇಟ್ಟಿದ್ದಾರೋ, ಯಾರೆಲ್ಲ ನೀವು ನಂಬಿಕೆ ಇಟ್ಟಿದ್ದೀರೋ, ಯಾರೆಲ್ಲ ನಂಬಿಕೆ ಇಟ್ಟಿದ್ದೀರೋ ನಾವೇನಂತ ಹೇಳ್ರಿ, ನೀವುಗಳು ಯಾರು ಸಾಯುವುದಿಲ್ಲ. ಆತನು ಬರುವಾಗ ಏನಾಗ್ತೀವಿ, ಆತನ ಹಾಗೇನೆ ಮರುರೂಪ ಹೊಂದಿ ನಾವೇನಾಗ್ತೀವಿ, ಪರಲೋಕಕ್ಕೆ ಒಯ್ಯಲ್ಪಡ್ತೇವೆ. ಈ ಲೋಕದಲ್ಲಿ ಎಷ್ಟೋ ಒಳ್ಳೆಯವರು ಇರ್ಬೋದು, ಅನೇಕ ಗಣ್ಯ ವ್ಯಕ್ತಿಗಳಿರ್ಬೋದು, ಎಜುಕೇಟೆಡ್ ಇರ್ಬೋದು, ಶ್ರೀಮಂತರುಗಳಿರ್ಬೋದು, ಯಾರೇ ಇರ್ಬೋದು, ಅವರು ಯಾರು ಈ ಒಂದು ಬದಲಾವಣೆ ಟ್ರಾನ್ಸ್ಫಾರ್ಮೇಶನ್ ಆಗದೆ ಪರಲೋಕಕ್ಕೆ ಎತ್ತಲ್ಪಡಲಿಕ್ಕೆ ಅವರಿಂದ ಸಾಧ್ಯ ಆಗಲ್ಲ. ಆದರೆ ಕ್ರಿಸ್ತನನ್ನ ನಂಬಿದಂತ ನಿನಗೂ ನನಗೂ ಮಾತ್ರವೇ ಕಣ್ಣು ರೆಪ್ಪೆ ಬೆಳೆಯುವುದರೊಳಗಾಗಿ ನಾವು ಸಾಯದನೆ ಜೀವಂತವಾಗಿ ಪರಲೋಕಕ್ಕೆ ಹೋಗುವಂತವರಾಗಿ ಕಾಣಲ್ಪಡುತ್ತೇವೆ. ಅದಕ್ಕಾಗಿ ಕ್ರಿಸ್ತನನ್ನು ನಂಬಿದವರಿಗೆ ಮರಣವೆಂಬುದು ಇಲ್ಲ, ಪುನರುತ್ಥಾನವು ನಮ್ಮಲ್ಲಿ ಇರೋದ್ರಿಂದ ನಾವು ಸತ್ತರೂ ಯೇಸು ಬರುವಾಗ ನಾವೆಲ್ಲರೂ ಏನಾಗುತ್ತೇವೆ, ಮತ್ತೆ ಜೀವವನ್ನ ಹೊಂದಿ ನಿತ್ಯ ಪರಲೋಕದಲ್ಲಿ ವಾಸ ಮಾಡುವರಾಗಿದ್ದೇವೆ. ಅದಕ್ಕಾಗಿ ಯೇಸುನ ನಂಬಿದವರಿಗೆ ಮರಣ ಇಲ್ಲ. ಅವರಿಗೆ ಏನಂತ ಹೇಳ್ತಾರೆ ಅಂದ್ರೆ ನಿದ್ರೆ ಹೋಗ್ತಾರೆ. ನಿದ್ರೆ ಹೋಗೋರಿಗೆ ಸಾವು ಅಲ್ಲ, ನಿದ್ರೆ ಮಾಡೋರು ಮತ್ತೆ ಎದ್ದೇಳ್ತಾರೆ. ಯಾಕೆ ಎದ್ದೇಳ್ತಾರೆ? ನಾವು ಸಾಯುವುದು ಈ ಶರೀರಕ್ಕೆ ಮಾತ್ರವೇ ಮರಣ, ಆದರೆ ನಮ್ಮ ಒಳಗಿರುವ ಆತ್ಮಕ್ಕೆ ಮರಣ ಇಲ್ಲ. ನಾವು ನಿತ್ಯ ಜೀವವು ನಮ್ಮ ಆತ್ಮವು ಹೊಂದಿರುವುದರಿಂದ ದೇವರೊಂದಿಗೆ ಯುಗ ಯುಗವಾಗಿ ನಮ್ಮ ಆತ್ಮ ಇವಾಗ ಏನಾಗಿದೆ, ಜೀವಿಸ್ತಾ ಇದೆ. ನಾವು ಪರಲೋಕಕ್ಕೆ ಹೋಗೋರಲ್ಲ, ಈಗ ಪರಲೋಕವೇ ನಮ್ಮ ಒಳಗಡೆ ಇದೆ. ಹಲ್ಲೆಲೂಯ. ಪರಲೋಕವು ನಮ್ಮ ಮನೆಯಾಗಿರುವುದರಿಂದ ನಾವು ಈ ಶರೀರದಲ್ಲಿ ಮರಣವನ್ನು ಕಾಣುತ್ತೇವೆ, ಆದರೆ ನಮ್ಮ ಒಳಗಿರುವ ಆತ್ಮ ಮರಣವನ್ನು ಕಾಣೋದಿಲ್ಲ. ಈಗ ನಮ್ಮ ಒಳಗಿರುವ ಆತ್ಮ ಸದಾ ಕಾಲ ಬದುಕಿರುವ ಆತ್ಮವಾಗಿ ಈ ಯೇಸುವನ್ನ ಹೇಗೆ ಪುನರುತ್ಥಾನದ ಶಕ್ತಿ ಎಬ್ಬಿಸಿತೋ, ನಿನ್ನನ್ನು ನನ್ನನ್ನು ಸಹ ಮರಣದಿಂದ ಇವತ್ತು ನಾವು ಎದ್ದಿದ್ದೇವೆ. ಹಲ್ಲೆಲೂಯ. ಯೇಸು ಈ ಲೋಕದಲ್ಲಿ ಪಾಪದಿಂದ ಎದ್ದನು, ಮರಣದಿಂದ ಎದ್ದ ಹಾಗೆ ನಾವು ಸಹ ಆ ಪುನರುತ್ಥಾನದ ಶಕ್ತಿಯನ್ನ ಹೊಂದಿರೋದ್ರಿಂದ ನಮ್ಮಲ್ಲಿ ಈಗ ಯಾವ ಶಕ್ತಿ ವಾಸವಾಗಿದೆ ಅಂದ್ರೆ ಪುನರುತ್ಥಾನದ ಶಕ್ತಿ ವಾಸವಾಗಿದೆ. ಕರಗಳನ್ನು ತಟ್ಟಿ ದೇವರನ್ನು ಮಹಿಮೆ ಪಡಿಸೋಣವ. ಹಲ್ಲೆಲೂಯ. ನಮ್ಮಲ್ಲಿ ಇರುವ ಆತ್ಮ ಯಾವ ಆತ್ಮ ಅಂದ್ರೆ ಪುನರುತ್ಥಾನ ಶಕ್ತಿ. ಯೇಸುವನ್ನ ಸತ್ತವರಿಂದ ಎಬ್ಬಿಸಿದ ಅದೇ ಆತ್ಮನು ನಮ್ಮ ಒಳಗಡೆ ಬಂದು ಪಾಪದಲ್ಲಿ ಸತ್ತಿ ಹೋಗಿದ್ದಂತ ನಮ್ಮನ್ನ ಯೇಸುನ ನಂಬಿದ ದಿನದಲ್ಲಿ ನಿಮ್ಮ ಒಳಗಿದ್ದ ಮನುಷ್ಯ ಏನಾದ, ಬದುಕಿದ. ಆತನು ಯೇಸುವನ್ನ ಆರಾಧಿಸುವನಾಗಿ ಜೀವವನ್ನ ಇವತ್ತು ಹೊಂದಿದ್ದಾನೆ. ಸೊ ಪುನರುತ್ಥಾನದ ಮೂಲಕವಾಗಿ ಮೊದಲನೇ ಆಶೀರ್ವಾದ ಏನಪ್ಪಾ ಅಂದ್ರೆ ನಾವೆಲ್ಲರೂ ಏನನ್ನು ಹೊಂದಿದ್ದೇವೆ, ಜೀವವನ್ನು ಹೊಂದಿದ್ದೇವೆ. ಎಲ್ಲರೂ ಹೇಳೋಣ, ನಾವೇನು ಹೊಂದಿದ್ದೇವೆ? ಶಕ್ತಿಯಾಗಿ ಹೇಳೋಣ, ನಾವೇನು ಹೊಂದಿದ್ದೇವೆ? ಮೊದಲು ನಾವೇನಾಗಿದ್ವಿ? ಪಾಪದ ಪಾಲಿಗೆ ಸತ್ತವರಾಗಿದ್ವಿ. ನಮಗೆ ಕಣ್ಣಿತ್ತು, ಮೂಗಿತ್ತು, ಕಿವಿ ಇತ್ತು, ಮಾತಾಡ್ತಿದ್ವಿ, ಜೀವಿಸ್ತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ. ಆದರೆ ನಮ್ಮ ಒಳಗಿನ ಆತ್ಮ ಏನಾಗಿತ್ತು? ಸತ್ತು ಹೋಗಿತ್ತು. ಈ ಆತ್ಮಕ್ಕೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟ ಮೇಲೆವಾಗಿ ಈ ನಮ್ಮ ಒಳಗಿನ ಆತ್ಮ ಏನಾದ? ಬದುಕುವ ಮನುಷ್ಯನಾಗ. ಕೇಳ್ತಾ ಇದ್ದೀರಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇದನ್ನ ಸತ್ಯವನ್ನು ನೀವು ತಿಳ್ಕೊಳ್ರಿ. ಈ ಸತ್ಯ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗತ್ತೆ. ಆಗ ನಿನಗೂ ನಿಮ್ಮ ಪಕ್ಕದ ಮನೆಯವರಿಗೂ ಬೇರೆಯವರಿಗೂ ಏನ್ ವ್ಯತ್ಯಾಸ ಎಂಬುದಾಗಿ ನಾವು ಅರ್ಥಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ನಾವೇನ್ ತಿಳ್ಕೊಂಡಿದೀವಿ? ನಾವು ನಮ್ಮ ಪಕ್ಕದ ಮನೆಯವರೆಲ್ಲರೂ ಎಲ್ಲ ಒಂದೇ. ಅವರು ಆ ದೇವರನ್ನ ಆರಾಧನೆ ಮಾಡ್ತಾರೆ, ನಾವು ಯೇಸು ಸ್ವಾಮಿನ ಆರಾಧನೆ ಮಾಡ್ತೀವಿ ಅಷ್ಟೇ. ಇಲ್ಲ, ಬೇರೆ ಆರಾಧನೆ ಮಾತ್ರ ನೀವು ಮಾಡ್ತಿಲ್ರಿ. ಬೇರೆ ನಾವು ಅವರು ದೇವಸ್ಥಾನಕ್ಕೆ ಹೋಗ್ತಾರೆ, ನಾವು ಚರ್ಚಿಗೆ ಬರ್ತೀವಿ.
ಅವರು ಆ ಸಂಪ್ರದಾಯ ಮಾಡ್ತಾರೆ, ನಾವು ಈ ಸಂಪ್ರದಾಯ ಇಲ್ಲ. ಅಷ್ಟು ಮಾತ್ರ ಅಲ್ಲ, ನಿನ್ನಲ್ಲಿ ಒಂದು ಜೀವ ಬಂದಿದೆ, ಕ್ರಿಸ್ತನ ಜೀವ, ಪುನರುತ್ಥಾನದ ಜೀವ. ತಂದೆಯಾದ ದೇವರು ಯೇಸುವನ್ನು ಎಬ್ಬಿಸಿದಾಗೆ ನಿನ್ನನ್ನು ಸಹ ಆತ್ಮೀಯ ಮರಣದಿಂದ ಎಬ್ಬಿಸಿದಾನೆ. ನೀನು ಸತ್ತವನಲ್ಲ, ನೀನು ಬದುಕುವಂತ ಜೀವ ನಿನ್ನಲ್ಲಿ ಇದೆ. ಇದನ್ನ ನಾವು ಅರಿಯುತ್ತಿಲ್ಲ, ಇದನ್ನು ನಾವು ಇನ್ನೂ ಅರಿಯಬೇಕಾಗಿದೆ. ಲೋಕಕ್ಕೂ ನಾನು ಒಬ್ಬ ಡಿಫ್ರೆಂಟ್ ಆಗಿದ್ದೀನಿ. ಲೋಕದವರಿಗೂ ನನಗೂ ವ್ಯತ್ಯಾಸ ಏನಂದ್ರೆ, ನನ್ನ ಆತ್ಮ ಬದುಕಿದೆ, ನನ್ನ ಆತ್ಮ ಜೀವಿಸ್ತಾ ಇದೆ. ಮೊದಲು ನಾನು ಸತ್ತವನಾಗಿದೆ, ಈಗ ನಾನು ಬದುಕುವನಾಗಿದ್ದೇನೆ. ಎರಡನೇದಾಗಿ ಪುನರುತ್ಥಾನದ ಮೂಲಕ ಆಗುವಂತ ಆಶೀರ್ವಾದ. 1ನೇ ಅಧ್ಯಾಯ, ಅದೇ ಪೇತ್ರನು ಬರೆದ ಪುಸ್ತಕ 1ನೇ ಅಧ್ಯಾಯ 5ನೇ ವಚನವನ್ನ ನಾವು ಓದಿಕೊಳ್ಳೋಣ. 1 ಪೇತ್ರ 1ನೇ ಅಧ್ಯಾಯ 5ನೇ ವಚನ. ಎಲ್ಲರೂ ತೆಗೆದುಕೊಳ್ಳ್ರಿ. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ಆಮೆನ್. ಕರಗಳನ್ನು ತಟ್ಟದ ದೇವರಿಗೆ ಸ್ತೋತ್ರ ಮಾಡಿ. ಎಲ್ಲ ಜೋರ ಕರ ಚಪ್ಪಲಿಕೊಂಡನ ಪ್ರೈಸ್ ಅಲ್ಲ, ಒಡೆ ತಟ್ಟದಲ್ಲ. ಹಲ್ಲೆಲೂಯಾ. ಕರಗಳನ್ನು ದೇವರಿಗೆ ತಟ್ರಿ. ಇವತ್ತು ಪುನರುತ್ಥಾನದ ದಿನವನ್ನ ನಾವು ಲೋಕ ಆಚರಿಸ್ತಿದ್ದೆ, ನಾವು ಅದನ್ನು ನಂಬೂರಾಗಿದ್ದೇವೆ. ನಾವು ಒಂದು ವೇಳೆ ಹಬ್ಬ ಮಾಡದೇ ಇರ್ಬೋದು, ಬಟ್ ಹಬ್ಬ ಮಾಡೋದಕ್ಕಿಂತ ಹೆಚ್ಚಾಗಿ ಪುನರುತ್ಥಾನವನ್ನ ನಂಬೂರಾಗಿದೆ. ದ ಸೆಕೆಂಡ್ ಬ್ಲೆಸ್ಸಿಂಗ್ಸ್, ಎರಡನೇ ಆಶೀರ್ವಾದ. ಮೊದಲನೇ ಆಶೀರ್ವಾದ ಸತ್ತವರಾಗಿದ್ದ ನಮ್ಮನ್ನ ಪುನರುತ್ಥಾನ ಏನ್ ಮಾಡ್ತು? ಮತ್ತೆ ಬದುಕಿಸುವಂತೆ ಮಾಡ್ತು. ಎರಡನೇ ಆಶೀರ್ವಾದ, ಸೇವೆಗೆ ಹೋಗೋರು ಇವತ್ತು ಅದನ್ನೇ ಹೋಗಿ ಪ್ರಸಂಗ ಮಾಡ್ಬೇಕು, ಬೇರೆ ಏನೋ ಕಥೆಗಳೆಲ್ಲ ಮಾತಾಡಕ್ ಹೋಗ್ಬೇಡ್ರಿ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಎರಡನೇ ಆಶೀರ್ವಾದ, ವಾಟ್ ದ ಸೆಕೆಂಡ್ ಬ್ಲೆಸ್ಸಿಂಗ್? ಎರಡನೇ ಆಶೀರ್ವಾದ ಏನು? ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವರಾದ ನಮಗೆ ದೊರಕಬೇಕೆಂದು. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆ ಅಂದ್ರೆ, ಅಂತ್ಯಕಾಲ ಬರೋಕ್ಕಿಂತ ಮುಂಚೆ ಸಭೆಗೆ ಒಂದು ರಕ್ಷಣೆ ಇದೆ. ಚೆನ್ನಾಗಿ ಕೇಳ. ಅಂತ್ಯಕಾಲದಲ್ಲಿ ಏನಿರುತ್ತೆ? ಮನುಷ್ಯನೇ ಭೂಮಿಯಲ್ಲಿ ಸಮಾಧಾನ ಇರಲ್ಲ, ಮನುಷ್ಯರಿಗೆ ಇರೋದು ಮನುಷ್ಯರು, ಮತ್ತು ಅಲ್ಲಲ್ಲಿ ದ್ವೇಷಗಳು, ಯುದ್ಧಗಳು, ಪ್ರೀತಿ ಇರಲ್ಲ. ಇವುಗಳು ಹೋಗಿ ದ್ವೇಷ, ಕಹಿ, ಇಂಥದ ಸಂಗತಿಗಳು ಈಗ ನಾವೇನ್ ಕಾಣ್ತಾ ಇದೀವೋ ಇದಕ್ಕಿಂತ ಎಷ್ಟು ಪಟ್ಟಿರುತ್ತೆ ಅಂತ ಹೇಳಕ್ಕಾಗಲ್ಲ. ಇವತ್ತು ಕರುಣೆ, ದಯೆ ಎಂಬುದು ಹೊರಗಿನವ್ರಿಗಲ್ಲ, ಕುಟುಂಬದವರೆಗೇನೆ ಇವತ್ತು ಕರುಣೆ, ದಯೆ ತೋರಿಸಕ್ಕಾಗ್ತಿಲ್ಲ. ಹೆಂಡತಿ ತನ್ನ ಗಂಡನಿಗೆ ದಯೆ, ಕರುಣೆ, ಪ್ರೀತಿ ತೋರಿಸಕ್ಕಾಗ್ತಾ ಇಲ್ಲ. ಗಂಡ ತನ್ನ ಹೆಂಡತಿಗೆ ಕರುಣೆ, ದಯೆ, ಪ್ರೀತಿ ತೋರ್ಸಕ್ಕಾಗ್ತಾ ಇಲ್ಲ. ಅಪ್ಪ ಅಮ್ಮಂದರು ಇವತ್ತು ಮಕ್ಕಳಿಗೆ ಪ್ರೀತಿ, ಕರುಣೆ, ದಯೆ ತೋರ್ಸಕ್ಕಾಗ್ತಾ ಇಲ್ಲ. ಮಕ್ಕಳು ಅಪ್ಪ ಅಮ್ಮದ್ರ ಮಾತು ಕೇಳ್ತಾ ಇಲ್ಲ, ಪ್ರೀತಿ ಮಾಡ್ತಾ ಇಲ್ಲ. ಇವತ್ತು ಅಪ್ಪ ಅಮ್ಮನಿಗೆ ಮಕ್ಕಳಿಗೆ ಅಪ್ಪ ಅಮ್ಮ ಬೇಕಾಗಿಲ್ಲ, ಅಪ್ಪ ಅಮ್ಮನಿಗೆ ಮಕ್ಕಳು ಬೇಕಾಗಿಲ್ಲ, ಗಂಡನಿಗೆ ಹೆಂಡತಿ ಬೇಕಾಗಿಲ್ಲ, ಹೆಂಡತಿಗೆ ಗಂಡನು ಬೇಕಾಗಿಲ್ಲ ಎಂಬುದಾಗಿ ಈ ಲೋಕದಲ್ಲಿ ಇವತ್ತೇ ಅಂತ್ಯಕಾಲದ ಸೂಚನೆಗಳು ಇವತ್ತೇನಾಗಿದೆ? ಈಗಲೇ ಪ್ರಾರಂಭವಾಗಿಬಿಟ್ಟಿದೆ. ಇದು ಯಾರಿಗೆ? ಅನ್ಯ ಜನರಿಗೆ. ವಿಶ್ವಾಸಿಗಳಾದ ನಮ್ಮಲ್ಲಿ ಈ ಸೂಚನೆಗಳು ಇರಬಾರದು. ಬೈಬಲ್ ಹೇಳ್ತದೆ ಅಂತ್ಯಕಾಲ ಅಂದ್ರೆ ಯೇಸು ಬಂದು ಹೋದ ಮೇಲೆ ಅಂತ್ಯಕಾಲ ಬರುತ್ತದೆ. ಯೇಸು ಸ್ವಾಮಿ ಅಂತ್ಯಕಾಲಕ್ಕೂ ಮತ್ತು ಈಗಿನ ದಿನಗಳ ಮಾನಕ್ಕೂ ಮಧ್ಯದಲ್ಲಿ ಯೇಸು ಸ್ವಾಮಿಯು ಬರುವನಾಗಿದ್ದಾನೆ. ಅಂತ್ಯಕಾಲದಲ್ಲಿ ಯೇಸು ಬರಲ್ಲ. ಅಂತ್ಯಕಾಲ ಬರೋಕ್ಕಿಂತ ಮುಂಚೆ ಒಂದು ರಕ್ಷಣೆ, ದೇವ ಜನರಾಗಿರುವ ನಮಗೆ, ಸಭೆಗೆ ಒಂದು ರಕ್ಷಣೆ ಇದೆ. ಆ ರಕ್ಷಣೆ ಏನಪ್ಪ ಅಂದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಮಧ್ಯ ಆಕಾಶದಲ್ಲಿ ಪ್ರತ್ಯಕ್ಷನಾಗ್ತಾನೆ. ಆತನನ್ನು ನಂಬಿದವರಾಗಿರುವಂತ ತನ್ನ ಸಭೆಯನ್ನ ಆತನು ಏನ್ ಮಾಡ್ತಾನೆ? ಆತನು ಕೊಂಡು ಹೋಗುವನಾಗಿದ್ದಾನೆ. ನಂಬುವರಾದ ನಮಗೆ ಆ ರಕ್ಷಣೆಯು, ಪ್ರತ್ಯಕ್ಷತೆಯು, ಯೇಸುವಿನ ಬರೋಣ, ರಹಸ್ಯ ಬರೋಣ, ದ ಸೀಕ್ರೆಟ್ ಕಮಿಂಗ್ ಅಂತ ಇದೆ. ಅದರಲ್ಲಿ ನಾವೆಲ್ಲರೂ ಏನಾಗ್ತೀವಿ? ಎತ್ತಲ್ಪಡುವರಾಗಿದ್ದೇವೆ. ಆಮೆನಾ? ನೋ ಆಮೆನಾ? ಯಾರೆಲ್ಲ ಎತ್ತಲ್ಪಡ್ತೀರಿ? ಬೈಬಲ್ ಹೇಳ್ತದೆ, ನೀತಿವಂತರ, ಪ್ರಾರ್ಥನೆ ಮಾಡೋರ, ಪರಿಶುದ್ಧವಾಗಿ ಜೀವಿಸಿದವರ. ಯಾರು ಎತ್ತಲ್ಪಡ್ತಾರೆ? ಬೇಗ ಹೇಳಿ ಜೋರಾಗಿ. ಯಾರು? ಗಟ್ಟಿಗೆ ಹೇಳ್ಬೇಕು. ಯಾರು ಎತ್ತಲ್ಪಡ್ತಾರೆ? ಯಾರಿಗೆ ರಕ್ಷಣೆ ಉಂಟಾಗುತ್ತೆ? ಜೋರಾಗಿ ಹೇಳ್ರಿ, ಶಬ್ದ ಕೇಳ್ತಾ ಇಲ್ಲ.
ಇನ್ನು ಕೇಳ್ತಾ ಇಲ್ಲ. ನಿಮಗೆ ಗ್ಯಾರಂಟಿ ಆಗೋ ರೀತಿಯಲ್ಲಿ ಹೇಳ್ರಿ, ಯಾರಿಗೆ? ಆಮೆನ್, ಹಲ್ಲೆಲೂಯಾ. ಈಗ ಅನೇಕರಿಗೆ ಇನ್ನು ಡೌಟ್, ಪಾಸ್ಟರ್ ಬಾಯಿಂದ ಏನ್ ಬರ್ತದೋ ಆಮೇಲೆ ನಾವು ಹೇಳೋಣ, ಅದಕ್ಕಿಂತ ಯಾಕೆ ನಾವು ಸಿಕ್ಕಾಕೊಂಡು ಓದಿರ್ಬೇಕು? ನಿಜ, ರಕ್ಷಣೆ ಯಾರಿಗೆ ಪ್ರತ್ಯಕ್ಷವಾಗುತ್ತೆ, ಯಾರು ಯೇಸು ಕ್ರಿಸ್ತನು ಬರುವಾಗ ಎತ್ತಲ್ಪಡ್ತಾರೆ ಅಂದ್ರೆ ನಂಬಿಕೆ ಇದ್ದವರು ಮಾತ್ರವೇ. ನೀನು ಒಂದು ವೇಳೆ ಒಳ್ಳೆಯವರಾಗಿರ್ಬೋದು, ಸಭೆಗೆ ಕರೆಕ್ಟ್ ಆಗಿ ಬರ್ತಿರ್ಬೋದು, ಲೋಕ ರೂಢಿಯಾದ ರೀತಿಯಲ್ಲಿ ಪರಿಶುದ್ಧತೆ ಎಂಬ ಜೀವಿತ ನಿನ್ನಲ್ಲಿ ಇರಬಹುದು, ಸಭೆಯಲ್ಲಿ ಸೇವೆ ಮಾಡ್ತಾ ಇರಬಹುದು, ಕಾಣಿಕೆ ದಶಭಾಗ ಕೊಡೋರಾಗಿರ್ಬೋದು, ಎಲ್ಲ ಮಾಡೋರಾಗಿರ್ಬೋದು. ಆದರೆ ಮನುಷ್ಯ ಕುಮಾರನು ಬರುವಾಗ ಭೂಮಿಯಲ್ಲಿ ನಂಬಿಕೆಯನ್ನು ಕಾಣುವನೋ ಎಂಬುದಾಗಿ ಕೇಳಲ್ಪಡುತ್ತದೆ. ಅಂತ್ಯಕಾಲದಲ್ಲಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವ ಮುಂಚಿತವಾಗಿ ಸೈತಾನನು ನಿಮ್ಮ ಆಶೀರ್ವಾದಗಳನ್ನು ಕದ್ಕೊಳ್ಳಲ್ಲ, ಹಾಳು ಮಾಡಲ್ಲ, ಸಭೆಗೆ ಬರೋದನ್ನ ನಿಲ್ಸಲ್ಲ, ಸಭೆಗೆ ಬರಕ್ ಬಿಡ್ತಾನೆ, ಎಲ್ಲ ಮಾಡಕ್ ಬಿಡ್ತಾನೆ. ಆದರೆ ವಾಕ್ಯವನ್ನ ಸರಿಯಾಗಿ ಕೇಳಕ್ಕೆ ಬಿಡಲ್ಲ, ನಂಬಿಕೆ ಬರಕ್ಕೆ ಬಿಡದನೆ ಮಂಕು ಆತ್ಮವಿಡದಾಗಿ, ಮಂಕು ಹೃದಯ ಉಳ್ಳವರಾಗಿ, ಮಂದ ಹೃದಯ ಉಳ್ಳವರಾಗಿ, ಬೆಳಿಗ್ಗೆ ವಾಕ್ಯ ಕೇಳದಂತೆ, ಸಭೆಯಲ್ಲಿ ವಾಕ್ಯ ಕೇಳದಂತೆ, ಗೂಗಲ್ ಮೀಟಲ್ಲಿ ವಾಕ್ಯ ಕೇಳದಂತೆ ನಿನ್ನ ನಂಬಿಕೆಯನ್ನ ಹಾಳು ಮಾಡೋನಾಗಿದ್ದಾನೆ. ಅದಕ್ಕೆ ಕೆಲವು ಜನ ಸಭೆಯಲ್ಲಿ ಸಿದ್ಧರಾಗ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಬೈಬಲ್ ಸ್ಟಡಿ ಬೇಕಾಗಿಲ್ಲ, ಅದಕ್ಕೆ ಅವರಿಗೆ ಪ್ರತಿದಿನ ಗೂಗಲ್ ಮೀಟ್ ಅಲ್ಲಿ ಬರಕ್ಕಾಗಲ್ಲ, ಅದಕ್ಕೆ ಅವರಿಗೆ ಏನ್ ಬೇಕಾಗಿಲ್ಲ, ಸಭೆ ಕೂಡಿ ಬರೋಕೆ ಸ್ಪೆಷಲ್ ಮೀಟಿಂಗ್ಗಳು, ವಾಕ್ಯಗಳನ್ನು ಕೇಳಿದ್ರೆ ನಂಬಿಕೆ ಬರುತ್ತೆ. ಅದಕ್ಕೆ ಸೈತಾನ ಏನ್ ಮಾಡ್ತಾನೆ, ನಿನ್ನ ನಂಬಿಕೆಯನ್ನು ಹಾಳು ಮಾಡಬೇಕೆಂಬುದಕ್ಕಾಗಿನೇ ಆತನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಆತನು ಯಾರನ್ನ ನುಂಗಲಿ ಎಂಬುದಾಗಿ ಆತನು ಅಲಿಯುತ್ತಿದ್ದಾನೆ. ಇವತ್ತು ಯಾರೆಲ್ಲ ಸರಿಯಾಗಿ ಸಭೆಗೆ ಬರ್ದನೆ, ವಾಕ್ಯ ಕೇಳಕ್ ಬರ್ದನೆ, ಗೂಗಲ್ ಮೀಟಿಂಗ್ ಬರ್ದನೆ, ಸ್ಪೆಷಲ್ ಮೀಟಿಂಗ್ ಬರ್ದನೆ, ಮೀಟಿಂಗ್ ಬರೋದ್ರಿಂದ ಇಲ್ಲಿ ಯಾವ ವ್ಯತ್ಯಾಸ ಅಂದ್ರೆ, ನೀನು ದೇವರ ವಾಕ್ಯವನ್ನ ಕೇಳ್ತೀಯ, ಆ ವಾಕ್ಯ ನಿನ್ನನ್ನು ನಂಬಿಕೆಯನ್ನು ಕಾಪಾಡುತ್ತದೆ. ಹಲ್ಲೆಲೂಯಾ. ಅದಕ್ಕೆ ನಂಬಿಕೆಯನ್ನು ಹಾಳು ಮಾಡತಕ್ಕವನು ನಿನ್ನಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ. ನೀನ್ ತಿಳ್ಕೊಂಡಿದೀಯ, ಪರವಾಗಿ ನಿದ್ರೆ ಮಾಡಬೇಕು, ಪರವಾಗಿಲ್ಲ ಬೈಬಲ್ ಸ್ಟಡಿಗೆ ಹೋಗಲಿ ನಡೀತದೆ, ಪರವಾಗಿಲ್ಲ ಬಿಡು ಮೀಟಿಂಗ್ ಹೋಗದ ನಡೀತದೆ ಎಂಬುದಾಗಿ ಇಲ್ಲ. ನೀನು ವಂಚನೆ ಆತ್ಮಗೆ ಒಳಗಾಗಿದ್ಯಾ. ಸೈತಾನನು ನಿನ್ನನ್ನು, ನಿನ್ನ ಕುಟುಂಬವನ್ನ, ನಂಬಿಕೆಯನ್ನ ಹಾಳು ಮಾಡಬೇಕಂತಿದ್ದಾನೆ. ನಿನ್ನನ್ನು ಬೇರೆ ಯಾವ ರೋಗ ತಂದು ಕಾಯಿಲೆ ತಂದು ಅದನ್ನು ನೀನು ಮಾಡಲ್ಲ. ರೋಗ ಕಾಯಿಲೆ ಬಂದ್ಬಿಟ್ರೆ ದೇವ್ರ ಹತ್ರ ಓಡ್ ಬರ್ತೀಯ. ಸೈತಾನ ನಿನಗೆ ರೋಗನೂ ಕಾಣಲ್ಲ, ಕಾಯಿಲೆ. ಕೆಲವು ವಿಶ್ವಾಸಿ ನೋಡ್ರಿ, ಚರ್ಚ್ಗೆ ಬರಲ್ಲ, ಬೈಬಲ್ ಸ್ಟಡಿಗೆ ಬರಲ್ಲ, ಯಾವ್ದಕ್ಕೆ ಬರಲ್ಲ, ಚೆನ್ನಾಗೇ ಇರ್ತಾರೆ, ಅವ್ರಿಗೆ ಏನಿರಲ್ಲ. ಆದ್ರೆ ಚರ್ಚ್ಗೆ ಬರೋರಿಗೆ, ಪ್ರಾರ್ಥನೆ ಮಾಡೋರಿಗೆ ಶೋಧನೆಗಳಿರ್ತವೆ. ಆ ಶೋಧನೆಯಲ್ಲಿ ಅವ್ರು ಏನಾಗ್ತಾರೆ ಗೊತ್ತಾ, ನಂಬಿಕೆ ಇಟ್ಟು 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 ಚೆನ್ನಾಗಿ ಬಲವುಳ್ಳವರಾಗಿರ್ತಾರೆ. ಆದರೆ ಏನು ಇಲ್ಲದವನು ನಂಬಿಕೆ ಇಡದಂತೆ ಆತನೇನ್ ಮಾಡ್ತಾನೆ, ಸೈತಾನನ್ನು ಅವರ ನಂಬಿಕೆಯನ್ನ ವೀಕ್ ಮಾಡ್ತಾ ಅವ್ರು ತಿಳ್ಕೊಂಡಿದ್ದಾರೆ, ನಾನು ಪರಲೋಕಕ್ಕೆ ಹೋಗ್ತೀನಿ ಅಂತ ಹೇಳಿ ಅಂದ್ಕೊಂಡಿರ್ತಾರೆ. ನಂಬಿಕೆ ಇಟ್ಟವರಾಗಿರಲ್ಲ. ಅಂದ್ಕೊಳ್ಳೋದು ಬೇರೆ, ನಂಬಿಕೆ ಬೇರೆ. ಅದಕ್ಕೆ ಮನುಷ್ಯ ಕುಮಾರನು ಬರುವಾಗ ಏನನ್ನು ಕಾಣುವನು, ನಂಬಿಕೆಯನ್ನು ಕಾಣುವನು ಎಂಬುದಾಗಿ ಹೇಳುತ್ತದೆ. ಪ್ರಿಯ ದೇವಜನರೇ, ನೀನು ಸಭೆಯಲ್ಲಿ ದೇವರ ವಾಕ್ಯದಲ್ಲಿ ನಂಬಿಗಸ್ತನಾಗಿ, ಒಪ್ಪಿಸಿಕೊಟ್ಟವನಾಗಿ, ಕ್ರಿಸ್ತನ ವಾಕ್ಯದ ಮೇಲೆ ನಂಬಿಕೆ ಇಡಲಿಕ್ಕೆ ನಿನ್ನನ್ನು ಸಮರ್ಪಿಸುವಾಗ ಆ ನಂಬಿಕೆ ನಿನ್ನನ್ನು ಯೇಸು ಕ್ರಿಸ್ತನು ಬರುವಂತ ಬರಣದಲ್ಲಿ ಎತ್ತಲ್ಪಡಲಿಕ್ಕೆ ನಿನಗೆ ರಕ್ಷಣೆ ಉಂಟಾಗುತ್ತದೆ. ಅದಕ್ಕೆ ದೇವರು ಹಾಕುತ್ತದೆ. ಎರಡನೇ ಆಶೀರ್ವಾದ ಏನಂದ್ರೆ, ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತನ್ನ ವಾಕ್ಯದ ಬಲದಿಂದ, ಆತ್ಮನ ಬಲದಿಂದ, ಕೂಡಿ ಬರುವಿಕೆ, ಸಭೆಯಾಗಿ ಕೂಡಿ ಬರುವಿಕೆಯ ಬಲದಿಂದ ಆತನು ಬರೋ ತನಕ ನಿಮ್ಮನ್ನು ಏನ್ ಮಾಡ್ತಾನೆ, ಕಾಯುವವನಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲರೂ ಕರಗಳನ್ನೆತ್ತಿ ಅಲ್ಲೇಲು ಹೇಳುವ, ಎಲ್ಲರೂ ಶಬ್ದ ಕೂಗಿ ಅಲ್ಲೇಲು ಹೇಳುವ. ಆಮೇನ್. ಪುನರುತ್ಥಾನದ ಶಕ್ತಿ ಆತನ ಪ್ರತ್ಯಕ್ಷತೆಯ, ಆತನ ಬರೋಣದ, ಆತನ ರಹಸ್ಯ ಬರೋಣ, ದ ಸೀಕ್ರೆಟ್ ಕಮಿಂಗ್ ಆಫ್ ಜೀಸಸ್ ಕ್ರೈಸ್ಟ್ ಅಲ್ಲಿ ಎತ್ತಲ್ಪಡಲಿಕ್ಕಾಗಿ ಆ ಪುನರುತ್ಥಾನದ ಶಕ್ತಿ ನಿನ್ನನ್ನು ಕಾಯುವಂತದಾಗಿದೆ. ಎಲ್ಲ ಹೇಳ್ರಿ, ನಮ್ಮನ್ನು ಏನ್ ಮಾಡ್ತಿರೋದು,
ಎಲ್ಲರೂ ಜೋರಾಗಿ ಹೇಳೋಣ. ಏನ್ ಮಾಡ್ತದೆ? ಇಟ್ ವಿಲ್ ಪ್ರೊಟೆಕ್ಷನ್. ನಿನಗೆ ಪ್ರೊಟೆಕ್ಷನ್ ಅನ್ನ ಪುನರುತ್ಥಾನದ ಶಕ್ತಿ ನೀಡುವಂತದಾಗಿ ಕಾಣಲ್ಪಡುತ್ತದೆ ಪ್ರೇರೆ. ಮೂರನೇದಾಗಿ ಇರುವ ಆಶೀರ್ವಾದ 7ನೇ ವಚನವನ್ನು ನಾವು ಓದಿಕೊಳ್ಳೋಣ. ಬಂಗಾರವು ನಾಶವಾಗುವಂತದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನುಂಟು ಮಾಡುವುದು. ಆಮೆನ್. 6ನೇ ವಚನ ಓದಿಕೊಳ್ಳುವ. 6ನೇ ವಚನ. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ದೇವರ ನಾಮಕ್ಕೆ ಮೈಮುಟ್ಟು. ಎಲ್ಲರೂ ಚೆನ್ನಾಗಿ ಕೇಳಬೇಕು. ಪುನರುತ್ಥಾನದ ಶಕ್ತಿ ನಿನ್ನನ್ನು ಏನು ಉಂಟು ಮಾಡುತ್ತೆ ಅಂದ್ರೆ, ನಿನಗೆ ಕಷ್ಟಗಳಲ್ಲಿಯೂ ದುಃಖಗಳಲ್ಲಿಯೂ ನೀವು ಇರುವಾಗ ಆ ಪುನರುತ್ಥಾನದ ಶಕ್ತಿ ನಿಮ್ಮ ಹೃದಯವನ್ನ, ನಿಮ್ಮ ಮನಸ್ಸನ್ನ, ನಿಮ್ಮ ಯೋಚನೆಗಳನ್ನ ಹೇಗೆ ಇಡುತ್ತಂದ್ರೆ ಹ್ಯಾಪಿಯಾಗಿ ಇಡುತ್ತದೆ. ಹಲ್ಲೆಲೂಯ. ದುಃಖಗಳು, ಕಷ್ಟಗಳು ನಿಮ್ಮ ಜೀವಿತದಲ್ಲಿ ಏನ್ ಮಾಡುತ್ತಂದ್ರೆ ನಿಮ್ಮನ್ನ ಕ್ರಿಸ್ತನಲ್ಲಿ, ಯೇಸುನ ನಿಮಿತ್ತವಾಗಿ, ಸುವಾರ್ತೆ ನಿಮಿತ್ತವಾಗಿ, ವಾಕ್ಯಗಳ ನಿಮಿತ್ತವಾಗಿ, ನೀನು ಸತ್ಯ ಹೇಳುವುದರ ನಿಮಿತ್ತವಾಗಿ, ಚರ್ಚಿಗೆ ಬರೋದರ ನಿಮಿತ್ತವಾಗಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಬಂಧು ಬಳಗದಲ್ಲಿ, ಕೆಲಸ ಮಾಡೋ ಜಾಗದಲ್ಲಿ ಹೋರಾಟಗಳು, ಶೋಧನೆಗಳು ನಿಮಗೆ ಬರುವಾಗ ಅದು ನಿಮಗೆ ಕಷ್ಟವಾಗಿರುತ್ತೆ. ದೇವರು ಕಷ್ಟ ಕೊಡಲ್ಲ, ದೇವರು ದುಃಖಗಳನ್ನು ಕೊಡಲ್ಲ. ಬೈಬಲ್ ಹೇಳ್ತಿದೆ, ನಿಮ್ಮ ದುಃಖಗಳು ಹೋಗಿ ಏನಾಗುತ್ತೆ? ಸಂತೋಷವು ಉಂಟಾಗುತ್ತೆ. ದೇವರು ಸಂತೋಷ ಕೊಡೋನಾಗಿದ್ದಾನೆ. ಬೈಬಲ್ ಹೇಳ್ತದೆ, ಪವಿತ್ರಾತ್ಮನ ಮೂಲಕವಾಗಿ ಉಂಟಾಗುವುದೇನೆಂದ್ರೆ ನೀತಿ, ಸಮಾಧಾನ ಮತ್ತು ಸಂತೋಷ. ಹಾಗಾದ್ರೆ ಕಷ್ಟ, ದುಃಖಗಳು ಏನಕ್ಕಾಗಿ ಬರ್ತವೆ? ಯಾವುದಕ್ಕಾಗಿ ಬರ್ತವೆ ಅಂದ್ರೆ, ಪ್ರಿಯ ಜನರೇ, ಒಂದು ವೇಳೆ ಯೇಸುನ ನಿಮಿತ್ತವಾಗಿ ನೀನು ಕಷ್ಟಪಟ್ರೆ, ಸುವಾರ್ತೆ ನಿಮಿತ್ತವಾಗಿ ಕಷ್ಟಪಟ್ರೆ, ನೀನು ಚರ್ಚಿಗೆ ಬರೋದ್ರ ಮೂಲಕವಾಗಿ ಕಷ್ಟಪಟ್ರೆ, ಅದಕ್ಕೆ ಜನರು ಕೆಟ್ಟದಾಗಿ ಹೇಳಿ ನಿನ್ನ ಮನಸ್ಸನ್ನು ನೋಯಿಸಿದರೆ, ದುಃಖಪಡಿಸುವುದಾದರೆ, ಈ ಪುನರುತ್ಥಾನದ ಶಕ್ತಿ ನಿನಗೆ ಏನ್ ಕೊಡುತ್ತೆ ಗೊತ್ತಾ? ನಿರೀಕ್ಷೆಯನ್ನ ಕೊಡುತ್ತದೆ. ಏನಂತ ಹೇಳಿ, ಯೇಸು ಕ್ರಿಸ್ತನು ಸಹ ಆತನು ದುಃಖಕ್ಕೆ, ಕಷ್ಟಕ್ಕೆ ಒಳಗಾದ. ಯೇಸು ದುಃಖದಿಂದ, ಕಣ್ಣೀರಿಂದ ಕೂಗುತ್ತಾ ಪ್ರಾರ್ಥನೆ ಮಾಡಿದ. ಅವನ ಬೆವರುಗಳು ಆತನ ದುಃಖದ ನಿಮಿತ್ತವಾಗಿ ಏನಾಗಿತ್ತಂದ್ರೆ ರಕ್ತದ ಹನಿಗಳಾಗಿತ್ತು. ಆತನು ಅನೇಕ ಕಷ್ಟಗಳನ್ನು ಅನುಭವಿಸಿದ ಕಾರಣ ಆತನ ತಂದೆಯು ಕೈ ಬಿಟ್ಟರು ಎಂಬುದಾಗಿ ಅಲ್ಲ, ದೇವರು ಕೈ ಬಿಟ್ಟರು ಎಂಬುದಾಗಿ ಅಲ್ಲ, ಆತನು ಹೊರಗಡೆ ಅದರಿಂದ ತಪ್ಪಿಸಿಕೊಳ್ಳಕ್ಕಾಗಲಿಲ್ಲ ಎಂಬುದಾಗೆಲ್ಲ ಆತನಿಗೆ ಗೊತ್ತು. ನಾನು ಈ ಕಷ್ಟಗಳನ್ನ, ಕೇಳ್ತಾ ಇದ್ದೀರಾ, ಈ ದುಃಖಗಳನ್ನ ಅನುಭವಿಸಿದ ಮೇಲೆ ಒಂದು ದಿನ ಬರುತ್ತೆ, 3ನೇ ದಿನ ನಾನೇನ್ ಮಾಡ್ತೀನಿ? ಇವುಗಳನ್ನೆಲ್ಲವನ್ನು ಜಯಿಸಿ ದಾಟಿ ನಾನು ಎದ್ದು ಬರುತ್ತೇನೆ ಎಂಬುದನ್ನು ಆಲೋಚಿಸುವನಾಗಿದ್ದ. ಯೇಸುನ ಆಲೋಚನೆ ಏನು ಗೊತ್ತಾ? ಯೇಸುನ ದುಃಖ ಏನಾಗಿ, ಯೇಸುನ ಮನಸ್ಸು ಏನಾಗಿತ್ತು ಗೊತ್ತಾ? ಆಫ್ಟರ್ 3 days ನಾನು ನೋಡಿದ್ಯಾ? ಒಡಿ. ನನ್ನ ಉಗುಳ್ತೀಯ? ಉಗುಳು. ನನ್ನನ್ನು ಶಿಲುಬೆಗಾಕ್ತೀಯ? ಶಿಲುಬೆಗೆ ಹಾಕು. ಕೈಗಳು ಮೊಳೆ ಹೊಡಿತೀಯ? ಕೈಗಳು ಮೊಳೆ ಹೊಡಿ. ಕಾಲುಗಳು ಮೊಳೆ ಹೊಡಿತೀಯ? ಹೊಡಿ. ಬಟ್ ನಾನು 3ನೇ ದಿನ ಏನ್ ಮಾಡ್ತೇನೆ? ಎದ್ದು ಬರುತ್ತೇನೆ ಎಂಬ ಆಲೋಚನೆಯಿಂದ ಕಷ್ಟಗಳನ್ನ, ದುಃಖಗಳನ್ನ ಯೇಸು ಚಾಲೆಂಜ್ ಆಗಿ, ಸಂತೋಷವಾಗಿ ಅದನ್ನ ಸ್ವೀಕಾರ ಮಾಡಿದ ಪ್ರೇರೆ. ಅದನ್ನ ಬಿಟ್ಟು ಓಡೋಗಲಿಲ್ಲ. ಪುನರುತ್ಥಾನದ ಶಕ್ತಿ ನಿನ್ನಲ್ಲಿ ಇರೋದ್ರಿಂದ ನಿನಗೆ ಯೇಸು ಕ್ರಿಸ್ತನ ಮೂಲಕವಾಗಿ ಬರುವಂತ ಚಾಲೆಂಜಸ್ಗಳು, ಅವಮಾನಗಳು, ದುಃಖಗಳು, ನಷ್ಟಗಳು, ಅವಮಾನಗಳು, ಹಿಂಸೆಗಳು ನಿನಗೆ ಏನ್ ಮಾಡುತ್ತದೆ? ನಿನಗೆ ಚಾಲೆಂಜ್ ಅನ್ನ ಕೊಂಡು ಬರುತ್ತದೆ. ಯಾಕೆಂದ್ರೆ ಆ ಪುನರುತ್ಥಾನದ ಶಕ್ತಿ ನಿನ್ನನ್ನ ಸಂಪೂರ್ಣವಾಗಿ ಎಲ್ಲಾ ಕಷ್ಟಗಳಿಂದಲೂ, ದುಃಖಗಳಿಂದಲೂ ಬಿಡಿಸಲಿಕ್ಕೆ ಆ ಪುನರುತ್ಥಾನದ ಶಕ್ತಿ ನಮ್ಮಲ್ಲಿ ವಾಸವಾಗಿ ಕಾಣಪಡುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ನಾವು 6ನೇ ವಚನ ನೋಡ್ತೀವಿ, ಸದ್ಯಕ್ಕೆ ಸ್ವಲ್ಪ ಕಾಲ, ಸದ್ಯಕ್ಕೆ ಸ್ವಲ್ಪ ಕಾಲ ನಾನಾ ಕಷ್ಟಗಳಲ್ಲಿ, ದುಃಖದಲ್ಲಿ ಇರುವಾಗಿದ್ದರು. ಹಾಗಾದ್ರೆ ಕಷ್ಟ, ದುಃಖ ಎಂಬುದು ಸದ್ಯಕ್ಕೆ ಮಾತ್ರ. ಎಲ್ಲರೂ ಹೇಳ್ರಿ, ಸದ್ಯ. ಎಲ್ಲರೂ ಗಟ್ಟಿಗೆ ಹೇಳಬೇಕು. ಎಲ್ಲರೂ ಏನಂತೇಳಿ? ಸದ್ಯ ಅಂದ್ರೆ ಏನು? ಕ್ಷಣ ಮಾತ್ರ, ಹಗುರವಾಗಿ,
ಈಸಿಯಾಗಿ, ಲೈಟ್ ಆಗಿ. ಈಗ 10 kg ಕಬ್ಬಣ ನೋಡಕ್ಕೆ ಇಷ್ಟಪ್ಪ ಇರುತ್ತೆ, ಅದೇ 50 ಗ್ರಾಮು ಇರುವಂತ ಒಂದು ಸ್ಪಂಜು ದೊಡ್ಡದಾಗಿರುತ್ತೆ. 10 kg ಕಬ್ಬಣಕ್ಕಿಂತಲೂ ಗಾತ್ರದಲ್ಲಿ ಅದು ಏನಾಗಿರುತ್ತೆ, ಬಹಳದು. ಒಂದು ವೇಳೆ 100 kg ಒಂದು ಕಬ್ಬಣ ಬಹಳ ದಪ್ಪವಾಗಿದ್ರು ಅದಕ್ಕಿಂತ 100 kg ಇರುವಂತ ಒಂದು ಸ್ಪಂಜು ದೊಡ್ಡದಾಗಿರುತ್ತೆ. ಅದು ದೊಡ್ಡದು, ಬಟ್ ಹಗೂರವಾಗಿರುತ್ತೆ. ಹಾಗೆ ನಿನಗಿರುವಂತ ಕಷ್ಟಗಳು, ನಿನಗಿರುವ ಯೇಸು ಕ್ರಿಸ್ತ ನಿಮಿತ್ತವಾಗಿ ನಿಂದೆಗಳು, ಅವಮಾನಗಳನ್ನ ನೀನು ಲಘುವಾಗಿ ತೆಗೆದುಕೊಳ್ಳಬೇಕಾದರೆ ಪುನರುತ್ಥಾನದ ಶಕ್ತಿ ಏನ್ ಮಾಡುತ್ತಂದ್ರೆ ನಿನ್ನ ಕಷ್ಟಗಳನ್ನ ಅದು ಸಹಿಸ್ಕೊಳ್ಳುತ್ತೆ. ಅನೇಕರು ಹೇಳ್ಬೋದು, ಹೆಂಗ್ರಿ ಇಷ್ಟು ಬಯಸ್ಕೊಂಡು ಹಿಂಗ್ ಅನ್ಸ್ಕೊಂಡು ಯೇಸು ಸ್ವಾಮಿ ನಿಮಿತ್ತವಾಗಿ ಇಷ್ಟಲ್ಲಿ ಕಷ್ಟಗಳನ್ನ ಹೆಂಗ್ ಸಹಿಸ್ಕೊಂಡ್ರಿ, ಯೇಸು ಹೆಂಗ್ ಸಹಿಸ್ಕೊಂಡ್ರು, ಯೇಸು ಹೇಗೆ ಆ ರೀತಿ ಬಾಧೆಗಳನ್ನ ಅನುಭವಿಸಿದಂದ್ರೆ ಅದು ಅವನಿಗೆ ಏನಾಗಿತ್ತಂದ್ರೆ ಸದ್ಯವಾಗಿ, ಹಗುರವಾಗಿ, ಲೇಸಾಗಿ ಅದು ಯೇಸು ಕ್ರಿಸ್ತನಿಗೆ ಕಂಡು ಬಂತು. ಬೈಬಲ್ ಹೇಳ್ತದೆ. ಆಮೇಲೆ ಸ್ವಲ್ಪ ಕಾಲ, ಎಲ್ಲರೂ ಹೇಳ್ರಿ, ಜೋರಾಗಿ ಹೇಳೋಣವಾ? ನಿಮ್ಮ ಗಂಟ್ಲನ್ನ ದೇವ್ರಿಗೆ ಉಪಯೋಗಿಸ ಮಾಡ್ರಿ. ಇಲ್ಲಾಂದ್ರೆ ಒಂದಿನ ನಾವು ಸತ್ರ ನಿನ್ ಗಂಟ್ಲು ಮಣ್ಣು ತಿನ್ನುತ್ತೆ, ಹುಳ ತಿನ್ನುತ್ತೆ. ಪ್ರೈಸ್ ಲಾರ್ಡ್. ಈಗ ದೇವರು ನಿನ್ ಗಂಟ್ಲು ಕೊಟ್ಟಿರೋದು ದೇವ್ರ ಮಾತನ್ನ ಹೇಳಕ್ಕಾಗಿ. ಎಲ್ಲರೂ ಹೇಳ್ರಿ, ಸ್ವಲ್ಪ ಕಾಲ. ಈಗ ನೋಡ್ರಿ, ನಿಮ್ ಗಂಟ್ಲು ಮಣ್ಣು ತಿನ್ನುತ್ತೆ, ಹುಳ ತಿನ್ನುತ್ತೆ ಅಂದ್ರೆ ಅವಾಗ ಜೋರಾಗಿ ಹೇಳ್ತೀರಿ. ಹಲ್ಲೆಲೂಯಾ. ಸೊ ಗಂಟ್ಲನ್ನ ದೇವ್ರಿಗೆ ಉಪಯೋಗ ಮಾಡ್ರಿ. ಪ್ರೈಸ್ ಲಾರ್ಡ್. ಎಷ್ಟೋ ಜನ ಗಂಟ್ಲು ಹೋಗಿ ಕ್ಯಾನ್ಸರ್ ಕಾಯಿಲೆಯಲ್ಲಿ ನರಳುತ್ತಿದ್ದಾರೆ. ನಿಮಗೇನು ಗಂಟ್ಲಲ್ಲಿ ಏನಿಲ್ಲ, ದೇವರು ಆರೋಗ್ಯ ಕೊಟ್ಟಿದ್ದಾನೆ. ಆಮೇಲೆ ಈ ಗಂಟ್ಲನ್ನ ತಿನ್ನಕ್ಕೆ ಕುಡಿಯಕ್ಕೆ ಮಾತ್ರ ಅಲ್ಲ, ಜಗಳ ಆಡಕ್ಕಾಗಲ್ಲ. ಯೇಸುನ ಬಗ್ಗೆ ಮಾತಾಡ್ರಿ, ವಾಕ್ಯ ಹೇಳ್ರಿ, ಜೀವ ಇದೆ ಇದರಲ್ಲಿ. ಆಮೇನ್. ಹಾಗಾದ್ರೆ ಎಷ್ಟು ಕಾಲ? ಎಲ್ಲರೂ ಹೇಳ್ರಿ, ಎಂತ ಕಾಲ? ಹಾಗಾದ್ರೆ ಕಷ್ಟಗಳು, ಸಮಸ್ಯೆಗಳು, ದುಃಖಗಳು ಅದರಲ್ಲೇ ನಿನ್ನನ್ನು ಮುಳುಗಕ್ ಬಿಡಲ್ಲ, ಅದರಲ್ಲೇ ಸಾಯಕ್ ನಿನ್ನನ್ನು ಬಿಡಲ್ಲ. ಯೇಸುನ ನಿಮಿತ್ತವಾಗಿ ಕಷ್ಟಗಳು ಬಂದಾಗ ಓಡಿ ಹೋಗ್ಬೇಡ, ಕಷ್ಟಗಳು ಬಂದಾಗ ಅದನ್ನ ಸಂತೋಷವಾಗಿ ಸ್ವೀಕರಿಸ್ಕೋ. ಯೇಸುನ ನಿಮಿತ್ತವಾಗಿ ದುಃಖಗಳು ಬಂತಂದ್ರೆ ಅದು ನೋಡಿ ನೀನು ಓಡಿ ಹೋಗ್ಬೇಡ. ಯೇಸುನ ನಿಮಿತ್ತವಾಗಿ ಬರುವಂತ ದುಃಖಗಳನ್ನ ಸಂತೋಷವಾಗಿ ಸ್ವೀಕರಿಸಿಕೊಳ್ಳ್ರಿ. ಅದ್ ಹೆಂಗಿರ್ತಂದ್ರೆ ಸದ್ಯಕ್ಕೆ, ಸ್ವಲ್ಪ ಕಾಲಕ್ಕೆ ಮಾತ್ರವೇ ಅದು ಇರುವಂತದ್ದಾಗಿರ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪುನರುತ್ಥಾನದ ಶಕ್ತಿ ನಮ್ಮ ಜೀವಿತದಲ್ಲಿ ಕಷ್ಟಗಳನ್ನ, ದುಃಖಗಳನ್ನ ಸಹಿಸಿಕೊಳ್ಳುವಂತ ಶಕ್ತಿ ನಮ್ಮಲ್ಲಿ ಅದಕ್ಕೆ ಉಂಟಾಗುವಂತದ್ದಾಗಿದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಗೆ ಗೊತ್ತಿತ್ತು, ನಾನು ಎದ್ದೇಳ್ತೀನಿ 3ನೇ ದಿನ. ನನ್ನನ್ನ ಈ ಆಲಯವನ್ನು ಕೆಡುತ್ತೀರಾ, 3ನೇ ದಿನದಲ್ಲಿ ನಾನೇನ್ ಮಾಡ್ತೇನೆ, ತಿರುಗಿ ಎದ್ದು ಬರುತ್ತೇನೆ. ಈ ಆಲಯವನ್ನು ಕೆಡುವಿರಿ, 3ನೇ ದಿವಸದಲ್ಲಿ ನಾನು ಎಬ್ಬಿಸು ನಿಮ್ಮದಾಗಿ ಯೇಸು ಹೇಳಿದ್ರು. ಯಾರ ಬಗ್ಗೆ? ತನ್ನ ಬಗ್ಗೆ ಹೇಳ್ತಾ ಇದ್ದೇನೆ. ಅದಕ್ಕಾಗಿ ಚೆನ್ನಾಗಿ ತಿಳ್ಕೊಳ್ರಿ. ಯಾರೆಲ್ಲ ಯೇಸುನ ನಿಮಿತ್ತವಾಗಿ, ಸುವಾರ್ತೆ ನಿಮಿತ್ತವಾಗಿ, ಸಭೆಗೆ ಬರೋದು ನಿಮಿತ್ತವಾಗಿ, ಸತ್ಯದ ನಿಮಿತ್ತವಾಗಿ ಕಷ್ಟಗಳನ್ನು ಅನುಭವಿಸಿರೋ ಅದು ಸದ್ಯಕ್ಕೆ, ಸ್ವಲ್ಪ ಕಾಲಕ್ಕೆ ಮಾತ್ರವೇ. ಕರ್ತನು ಅವುಗಳನ್ನೆಲ್ಲವನ್ನ ಮಾರ್ಪಡಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಅದಕ್ಕಾಗಿ ಪ್ರಿಯ ದೇವಜನರೇ, ನಮ್ಮ ದೇವರ ವಾಕ್ಯದಲ್ಲಿ ನೀವು ಕಷ್ಟಗಳಿಂದ ಶೋಧಿತರಾಗುವಾಗ, ದುಃಖಗಳನ್ನು ಶೋಧಿತರವಾಗುವಾಗ ಪವಿತ್ರಾತ್ಮನ ಪುನರುತ್ಥಾನದ ಶಕ್ತಿ ನಿನಗೆ ಸಹಾಯವನ್ನ ಕೊಡುವಂತದಾಗಿದೆ. ಆಮೇನ್ ಅಂತ ಹೇಳೋಣವಾ? ಹಲ್ಲೆಲೂಯಾ. ಸುವಾರ್ತೆ ನಿಮಿತ್ತವಾಗಿ ಕಷ್ಟಗಳು ಬರುವಾಗ ಏನ್ ಮಾಡಬೇಕು? ಅದನ್ನ ಸಂತೋಷವಾಗಿ ಸ್ವೀಕರಿಸಿಕೊಳ್ಳೋರಾಗಿರ್ಬೇಕು. ಯೇಸುವಿನ ನಿಮಿತ್ತವಾಗಿ ದುಃಖಗಳು ಬರುವಾಗ ಸಂತೋಷವಾಗಿ ಸ್ವೀಕರಿಸಿಕೊಳ್ಳುವಾಗ ನಿನ್ನಲ್ಲಿ ಪುನರುತ್ಥಾನದ ಶಕ್ತಿ ಆಕ್ಟಿವೇಟ್ ಆಗುತ್ತೆ. ಆ ಪುನರುತ್ಥಾನದ ಶಕ್ತಿ ನಿನ್ನಲ್ಲಿ ಬಲವನ್ನ ಕಾರ್ಯ ಮಾಡುತ್ತದೆ. ಆ ಪುನರುತ್ಥಾನದ ಶಕ್ತಿ ನೀನು ಅವುಗಳ ಮೇಲೆ ಕಷ್ಟಗಳನ್ನ, ದುಃಖಗಳನ್ನ ಜಯಿಸಿಕೊಂಡು ಬರಲಿಕ್ಕೆ ಸಹಾಯವನ್ನ ಮಾಡುವಂತದಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕ್ರೈಸ್ತರಿಗೆ ಒಂದು ದೊಡ್ಡ ನಿರೀಕ್ಷೆ ಪುನರುತ್ಥಾನದ ಶಕ್ತಿಯಲ್ಲಿರುವಂತ ನಿರೀಕ್ಷೆ. 4ನೇದಾಗಿ ಪುನರುತ್ಥಾನದ ನಿಮಿತ್ತವಾಗಿ ಉಂಟಾಗುವಂತ ಮಹಿಮೆ ಏನಂದ್ರೆ 8 ಮತ್ತು 9ನೇ ವಚನವನ್ನ ನಾವು ಓದಿಕೊಳ್ಳೋಣ. ನೀವು ಆತ್ಮವನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ. ನೀವು ಈಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆಯ ಅಂತ್ಯಫಲವಾಗಿರುವ ಆತ್ಮ ರಕ್ಷಣೆಯನ್ನು ಹೊಂದಿದವರಾಗಿ
ಹೇಳಲು ಅಶಕ್ಯವಾದಂತ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ. ಆಮೆನ್. ಹಲ್ಲೆಲೂಯಾ. ದ ಪುನರುತ್ಥಾನದ ಶಕ್ತಿ, ದ ರಿಸರೆಕ್ಷನ್ ಪವರ್ ಮಾಡುವಂತ ಕಾರ್ಯ ಏನು ಗೊತ್ತಾ? 8ನೇ ವಚನ ಹೇಳುತ್ತೆ, ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನ ಪ್ರೀತಿಸುತ್ತೀರಿ. ಎರಡನೇದಾಗಿ 8ನೇದಲ್ಲಿ ನಾವು 4ನೇದಲ್ಲಿ ನೋಡ್ತೀವಿ, 8ನೇ ವಚನದಲ್ಲಿ, ನೀವು ಈಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆಯನ್ನು ಇಟ್ಟು ನಿಮ್ಮ ನಂಬಿಕೆಯ ಅಂತ್ಯ ಫಲವಾಗಿರುವ ಆತ್ಮ ರಕ್ಷಣೆಯನ್ನು ಏನ್ ಮಾಡಿದ್ದೀರಿ? ಹೊಂದಿದವರಾಗಿದ್ದೀರಿ. ಎಲ್ಲರ ಗಮನಿಸ್ಬೇಕು, 4ರಲ್ಲಿ 2 ಕಾರ್ಯಗಳು ಪುನರುತ್ಥಾನದ ಶಕ್ತಿ ಮಾಡುವಂತದ್ದಾಗಿದೆ. ಎಲ್ಲ ಚೆನ್ನಾಗಿ ಗಮನಿಸಿ. ಏನ್ ಮಾಡುತ್ತೆ? ಪುನರುತ್ಥಾನದ ಶಕ್ತಿ ಇರೋದ್ರಿಂದ ನಾವು ಆತನನ್ನು ಕಣ್ಣಾರೆ ನೋಡಿದೀವಾ? ಯಾರಾದ್ರೂ ನೋಡಿದೀರಾ ಯೇಸುವನ್ನ? ಇಲ್ಲ. ಆತನನ್ನು ಕಣ್ಣಾರೆ ನೋಡದಿದ್ದರು ಮತ್ತು ನಾವು ಆತನನ್ನು ಏನ್ ಮಾಡ್ತಾ ಇದ್ದೀವಿ? ಪ್ರೀತಿಸುವರಾಗಿದ್ದೇವೆ. ಆಮೇನ್, ಆಮೇನ್. ಯೇಸುನ ಪ್ರೀತಿಸುವರಾಗಿದ್ದೀವ? ಯಾರೆಲ್ಲ ಯೇಸುನ ಪ್ರೀತಿಸುವರಾಗಿದ್ದೀರಿ? ಹಲ್ಲೆಲೂಯಾ. ಪ್ರೇರೆ, ಒಂದು ಚೆನ್ನಾಗಿ ತಿಳ್ಕೊಳ್ರಿ, ನಾವು ಯೇಸುವನ್ನ ಪ್ರೀತಿ ಮಾಡುವಂತ ಜನ್ಮ ಅಲ್ಲ ನಮ್ದು. ಈ ಪ್ರೀತಿ ಯೇಸುವನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಹೇಗೆ ಮಾಡ್ತಾ ಇದ್ದೀವಿ ಅಂದ್ರೆ, ಆ ಕ್ರಿಸ್ತನನ್ನು ಪ್ರೀತಿಸುವಂತ ಪ್ರೀತಿಯ ರಸವನ್ನು ದೇವರು ನಮಗೆ ಸುರಿಸಿದ್ದಾನೆ. ಅದರಿಂದ ನಾವು ಆತನನ್ನ ಪ್ರೀತಿಸುವರಾಗಿದ್ದೇವೆ. ಲೋಕದಲ್ಲಿ ಚೆನ್ನಾಗಿ ಗಮನಿಸ್ರಿ, ಮಕ್ಕಳು ತಂದೆ ತಾಯಿಗಳನ್ನು ಪ್ರೀತಿಸೋದು ಬೇರೆ, ಲೋಕದವರು ಬೇರೆ ಮಕ್ಕಳು ತಂದೆ ತಾಯಿಗಳನ್ನು ಪ್ರೀತಿಸೋದು ಬೇರೆ. ತಂದೆ ತಾಯಿಗಳು ಮಕ್ಕಳನ್ನ ಪ್ರೀತಿಸೋದು ಬೇರೆ, ಮಕ್ಕಳು ತಂದೆ ತಾಯಿಗಳನ್ನ ಪ್ರೀತಿಸೋದು ಬೇರೆ. ಸೊ ತಂದೆ ತಾಯಿಗಳ ಪ್ರೀತಿ ಮಕ್ಕಳ ಮೇಲೆ ಜಾಸ್ತಿ ಇರುತ್ತಾ? ಮಕ್ಕಳ ಪ್ರೀತಿ ತಂದೆ ತಾಯಿಗಳ ಮೇಲೆ ಜಾಸ್ತಿ ಇರುತ್ತಾ? ಅನುಭವ ಉಳ್ಳವ್ರು ಹೇಳ್ರಿ ನೋಡೋಣ. ಜೋರಾಗಿ ಹೇಳ್ಬೇಕು. ಬಾಬಾ ಅನ್ಬೇಡ್ರಿ, ಸರಿಯಾಗಿ ಹೇಳ್ರಿ. ಇವ್ರುಗಳು ಬಾಯಿಗೆ ಬಿಡಂಗಿಲ್ಲ, ಸಿಕ್ಕಾಕೊಳ್ತಾರಲ್ಲ. ಈಗ ಪ್ರಾಬ್ಲಮ್ ಏನು? ಏನಮ್ಮ, ನೀವು ಅಪ್ಪ ಅಮ್ಮನ ಪ್ರೀತಿ ಮಾಡ್ತೀರಾ? ಅಪ್ಪ ಅಮ್ಮ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರಾ? ನೀವ್ ಯಾಕೆ ಮಾಡ್ತಿಲ್ಲ? ಹೇಳ್ರಿ, ಯಾಕೆ ಮಾಡ್ತಿಲ್ಲ ನೀವು? ಮಾಡ್ಬೇಕಾ ಮಾಡಬಾರ್ದ? ಬೈಬಲ್ ಹೇಳುತ್ತದೆ ಮಾಡಬೇಕು ಅಂತ ಹೇಳಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಪ್ಪ ಅಮ್ಮ ಮಕ್ಕಳಿಗೆ ನೋವು ಪಡಿಸ್ತಾರ ಅಥವಾ ಮಕ್ಕಳು ಅಪ್ಪ ಅಮ್ಮನ ನೋವು ಪಡಿಸ್ತಾರ? ಹೇಳ್ರಿ, ಮಾತಾಡ್ರಿ. ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದೀರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕೆ ಅಪ್ಪ ಅಮ್ಮನ ಪ್ರೀತಿ? ಅಪ್ಪ ಅಮ್ಮ ಮಕ್ಕಳನ್ನ ಅವ್ರೇನೇ ಮಾಡಿದ್ರು, ಬೈದ್ರು, ಅನುಸರಿಸದೆ ಹೋದರು, ಅವಿಧೇಯರಾದರು, ಮೊಂಡರಾದರು, ಓದ್ಲಿಲ್ಲಂದ್ರು, ತಿರುಗಿಸಿ ಮಾತಾಡಿದ್ರು, ಮನೇಲಿ ಸಾಕಿ ಬೆಳೆಸ ಮನೇಲೇ ಕಳ್ತನ ಮಾಡ್ತಾರೆ ಮಕ್ಕಳು ಅಲ್ಲೂರ. ಇಷ್ಟೆಲ್ಲ ಮಾಡೋರು ತಂದೆ ತಾಯಿಗಳು ಯಾಕೆ ಪ್ರೀತಿ ಮಾಡ್ತಾರೆ ಅಂದ್ರೆ, ಅವರ ಬ್ಲಡ್ ಅವರಲ್ಲಿ ಏನಿದೆ ಮಕ್ಕಳಲ್ಲಿ? ಹೇಳ್ರಿ, ಏನಿದೆ? ಅದೇ ಅವರ ರಕ್ತ ಅವರಲ್ಲಿ ಇರೋದ್ರಿಂದ ಆ ಮಕ್ಕಳ ಮೇಲೆ ಏನುಂಟು? ಅವರಿಗೆ ಪ್ರೀತಿ ಉಂಟು. ಪ್ರೇರೆ, ಇವತ್ತು ಕ್ರಿಸ್ತನ ರಕ್ತ ಅಥವಾ ಕ್ರಿಸ್ತನ ಜೀವ ನಮ್ಮಲ್ಲಿ ಇರೋದ್ರಿಂದ ಇವತ್ತು ನಾವು ಆತನನ್ನು ಕಾಣಲಿಲ್ಲ, ಆದರೂ ನಾವು ಆತನನ್ನ ಏನ್ ಮಾಡ್ತಾ ಇದ್ದೀವಿ? ಪ್ರೀತಿ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಪುನರುತ್ಥಾನದ ಶಕ್ತಿ, ಯೇಸು ಎದ್ದು ಬರದೆ ಹೋಗಿದ್ರೆ, ಯೇಸು ಸತ್ತು ಹೋಗಿದ್ರೆ ಆತನ ರಕ್ತದಲ್ಲಿ ಜೀವ ಇರ್ತಿರ್ಲಿಲ್ಲ, ಬಲ ಇರ್ತಿರ್ಲಿಲ್ಲ, ಶಕ್ತಿ ಇರ್ಲಿಲ್ಲ. ಆದರೆ ತಂದೆಯಾದ ದೇವರು ಯೇಸುವನ್ನ ಸತ್ತವರಿಂದ ಎಬ್ಬಿಸಿದ್ರಿಂದ ನಾವು ಯೇಸುವನ್ನ ಏನ್ ಮಾಡ್ತಾ ಇದೀವಿ? ಇವತ್ತು ಪ್ರೀತಿಸ್ತಾ ಇದ್ದೀವಿ. ಹಲ್ಲೆಲೂಯಾ, ಆಮೆನ್. ಪ್ರೀತಿಸ್ತೀರಿ. ಎರಡನೇದಾಗಿ ಪುನರುತ್ಥಾನದ ಶಕ್ತಿ ಏನ್ ಮಾಡುತ್ತಂದ್ರೆ, ನಾವು ದೇವರನ್ನ
ಒಂದಿನ ನಂಬಿ ಬಿಡ್ಬೀಳ್ಲಿಲ್ಲ. ಇವತ್ತುವರೆಗೂ ಯೇಸುವನ್ನ ನಾವೇನ್ ಮಾಡ್ತಾ ಇದ್ದೀವಿ? ನಂಬುವಂತೆ ಆ ಪುನರುತ್ಥಾನದ ಶಕ್ತಿ ನಮ್ಮನ್ನ ಕಾಪಾಡ್ತಾ ಇದೆ. ಕರಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ನಾಲ್ಕನೇ ಆಶೀರ್ವಾದ, ಆತನನ್ನು ನಾವು ನೋಡಲಿಲ್ಲ, ಪ್ರೀತಿ ಮಾಡ್ತಾ ಇದ್ದೀವಿ, ಆತನನ್ನು ಕಾಣಲಿಲ್ಲ, ಆತನನ್ನ ನಾವು ಇದುವರೆಗೂ ನಂಬುವಂತೆ ನಮ್ಮ ಪ್ರೀತಿಗೆ ಜೀವ, ನಮ್ಮ ನಂಬಿಕೆಗೆ ಜೀವ ಆತನ ಪುನರುತ್ಥಾನದ ಶಕ್ತಿಯಾಗಿದೆ. ಆಮೆನ್, ಹಲ್ಲೆಲೂಯಾ. ಐದನೇದು ಪುನರುತ್ಥಾನದ ಶಕ್ತಿಯ ಆಶೀರ್ವಾದ ಏನೆಂಬುದಾಗಿ 9ನೇ ವಚನದಲ್ಲಿ ನಾವು ನೋಡಿಕೊಳ್ಬೇಕು. ನಾನು ಓದ್ಕೊಳ್ತೇನೆ. ಕೆಳಗಿನ ಭಾಗದಲ್ಲಿ ಏಳಲಿಕ್ಕೆ ಅಶಕ್ಯವಾದ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ. ಆಮೆನ್, ಹಲ್ಲೆಲೂಯಾ. ಈ ಪೇತ್ರನು ಈ ಸಭೆಗೆ ಪತ್ರವನ್ನು ಬರುವಾಗ ಆ ಸಭೆಯವರು ಯೆರೂಸಲೇಮನ್ನು ಬಿಟ್ಟು ಬೇರೆ ದೇಶಗಳಲ್ಲಿ ವಾಸವಾಗಿದ್ರು. ಅಲ್ಲಿ ಯೇಸುವಿನ ನಿಮಿತ್ತವಾಗಿ ಅವರಿಗೆ ಬಹಳ ಹಿಂಸೆಗಳು, ಕಷ್ಟಗಳು, ನೋವುಗಳು ಬತ್ತು. ಅದಕ್ಕೆ ಪೇತ್ರ ಬರೀತಿದ್ದಾನೆ, ನೀವು ಕಷ್ಟಗಳಲ್ಲಿ, ದುಃಖಗಳು ಇದ್ದೀರಿ, ಪುನರುತ್ಥಾನದ ಶಕ್ತಿ ನಿಮ್ಮನ್ನು ಕಾಯ್ಕೊಳ್ಳುತ್ತೆ ಎಂಬುದಾಗಿ ಆತನು ಬರೆದು ಮಾತ್ರವಲ್ಲ, ಆತನು ಹೇಳ್ತಾ ಇದ್ದಾನೆ, ನೀವು ಕಷ್ಟಗಳ ಮಧ್ಯದಲ್ಲಿ, ದುಃಖದ ಮಧ್ಯದಲ್ಲಿ ಪುನರುತ್ಥಾನದ ಶಕ್ತಿ ನಿಮ್ಮನ್ನ ಏನ್ ಮಾಡುತ್ತೆ? ಸಂತೋಷವುಳ್ಳವರಾಗಿ ನಿಮ್ಮನ್ನ ಮಾರ್ಪಡಿಸುತ್ತೆ ಎಂಬುದಾಗಿ. ಪ್ರಿಯರೇ, ಕಷ್ಟಗಳ ಮಧ್ಯದಲ್ಲಿ ದುಃಖವಾಗಿರೋದಲ್ಲ, ಕಣ್ಣೀರು ಹಾಕೋದಲ್ಲ, ಕಷ್ಟಗಳ ಮಧ್ಯದಲ್ಲಿ ಸಂತೋಷವುಳ್ಳವರಾಗಿರ್ರಿ. ಆಮೆನ್, ಹಲ್ಲೆಲೂಯಾ. ನಾನು ನೆನ್ನೆ ದಿನದಲ್ಲಿ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಜಾನ್ ಎಬಿನೇಜ್ ಅವರ ಸಭೆಯಲ್ಲಿ ಸೇವೆಗಾಗಿ ಹೋಗಿದ್ದೆ. ಅಲ್ಲಿ ವಾಕ್ಯವನ್ನು ಕೊಟ್ಟು ಮಾತಾಡ್ತಿರ್ಬೇಕಾದ್ರೆ ಅವರ ತಂದೆಯಾಗಿರುವಂತ ಪಾಸ್ಟರ್ ಪಾಲ್ ರಾಜ್ ಅವರು ನನ್ನ ಹತ್ರ ಮಾತಾಡ್ತಿದ್ರು, ಪಾಸ್ಟ್ರೆ ನಮ್ಮ ಸಭೆಯಲ್ಲಿ ಕಳ್ತನ ಆಗ್ಬಿಡ್ತು, ಹೊಸ ಸ್ಪೀಕರ್ ಬಾಕ್ಸು, ಹೊಸ UPS ಮತ್ತೆ ಹೊಸದಾಗಿರುವ ಎಲ್ಲಾ ಸಿಸ್ಟಮ್ಗಳನ್ನ ತಂದು ನಾವು ಸಭೆಯಲ್ಲಿ ಹಾಕಿದ್ವಿ. ರಾತ್ರಿ ಬಾಗಿಲು ಮುರಿದು ಯಾರೋ ಕತ್ಕೊಂಡು ಹೋಗ್ಬಿಟ್ರು. ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ನಮ್ಮ ಮುಖಗಳೆಲ್ಲ ಸೋತೋಯ್ತು, ನಮ್ಮ ಮುಖಗಳೆಲ್ಲ ಬಾಡೋಯ್ತು, ನಮ್ಮ ಮುಖಗಳೆಲ್ಲ ಕುಂದೋಯ್ತು, ನಮ್ಮ ಹೃದಯ ಒಡೆದೋಯ್ತು. ದೇವಾಲಯವನ್ನು ಮುರಿದು ಬಾಗಿಲು ಒಡೆದು ಕತ್ಕೊಂಡು ಹೋಗ್ಬಿಟ್ರಲ್ಲ ಎಂಬುದಾಗಿ ಸೋತು ಹೋದಂತ ವೇಳೆಯಲ್ಲಿ ನಮ್ಮ ಜಾನ್ ಪಾಸ್ಟರ್ ಅವರು ಹೇಳಿದ್ರು, ಯಾರು ದುಃಖ ಪಡಬೇಡ್ರಿ, ಎಲ್ಲರೂ ಸಂತೋಷ ಪಡೋಣ, ಉಲ್ಲಾಸ ಪಡೋಣ, ಎಲ್ಲರೂ ನಗೋಣ ಅಂತ ಹೇಳಿದ್ರು. ಎಲ್ಲರೂ ಬಾಗಿಲಾಕಿ ಎಲ್ಲರೂ ನಗುತ್ತಾ ಆರಾಧನೆ ಮಾಡಿದ್ವಿ, ಸ್ತೋತ್ರ ಮಾಡಿದ್ವಿ. ಎಲ್ಲರೂ ನಿಜವಾಗಿನೇ ನಾವು ನಗಲಿಕ್ಕೆ ಪ್ರಾರಂಭಿಸಿದ್ವಿ. ಏನೆಲ್ಲಾ ಕಳ್ಕೊಂಡವೋ ಮತ್ತೆ ದೇವರು ನಮಗೆ ಏನ್ ಮಾಡ್ದ? ತಿರುಗಿ ಕೊಡುವಂತೆ ದೇವರು ಸಹಾಯ ಮಾಡ್ದ. ಹಲ್ಲೆಲೂಯಾ. ಪ್ರಿಯರೇ, ಕಷ್ಟದ ದಿನಗಳಲ್ಲಿ, ದುಃಖದ ದಿನಗಳಲ್ಲಿ ಈ ಪುನರುತ್ಥಾನದ ಶಕ್ತಿಯ ನಿರೀಕ್ಷೆ ಏನ್ ಮಾಡುತ್ತದೆ ಅಂದ್ರೆ ನಿಮ್ಮನ್ನ ಸಂತೋಷದಲ್ಲಿಯೂ ಮತ್ತು ಹರ್ಷ ಹೃದಯ ಉಳ್ಳವರಾಗಿ ಇರುವಂತೆ ನಿಮ್ಮನ್ನು ಕಾಪಾಡುತ್ತದೆ. ಹರ್ಷ ಹೃದಯ ಒಳ್ಳೆಯ ಔಷಧ. ನೀವು ಬೇಗ ವಾಸಿಯಾಗಬೇಕಾ, ಬೇಗ ರೋಗದಿಂದ ಬಿಡುಗಡೆ ಆಗ್ಬೇಕಾ, ಬೇಗ ಕಾಯಿಲೆಯಿಂದ ಬಿಡುಗಡೆ ಆಗ್ಬೇಕಾ, ಮಾಡಬೇಕಾಗಿರೋದ್ರೆ ಸಂತೋಷಿಸಿರಿ ಮತ್ತು ಹರ್ಷ ಉಳ್ಳವರಾಗಿರಿ. ಬೇಗ ನಿಮ್ಮ ರಕ್ತದಲ್ಲಿರುವ ಆ ಕಣಗಳು ಅಥವಾ ಸೆಲ್ಸ್ ಗಳೆಲ್ಲ ಏನಾಗುತ್ತೆ ಅಂದ್ರೆ ಬಹಳ ಚುರುಕಾಗಿ ಹೊಸದಾಗಿ ಆಕ್ಟಿವೇಟ್ ಆಗುತ್ತೆ. ಯಾವಾಗ ಶೆಲ್ಗಳಲ್ಲಿ ನಿಮ್ಮ ಅಂಗಾಂಗಗಳಲ್ಲಿರುವಂತ ಕಿಡ್ನಿ, ಹಾರ್ಟ್ ಅಲ್ಲಿ ಮತ್ತೆ ಲಿವರ್ಗಳಿರುವಂತ ಶೆಲ್ಸ್ ಗಳೆಲ್ಲ ಆಕ್ಟಿವ್ ಆಗುತ್ತೋ ಅವಾಗ ಏನಾಗುತ್ತೆ? ಬೇಗ ನಿಮ್ಮ ದೇಹಗಳು ವಾಸಿ ಆಗುತ್ತೆ. ಪ್ರಿಯ ದೇವಜನರೇ, ಒಂದು ತಿಳ್ಕೊಳ್ರಿ, ಹರ್ಷವು, ಉಲ್ಲಾಸವು, ಸಂತೋಷವು, ಪುನರುತ್ಥಾನದ ಶಕ್ತಿ ನಿನ್ನಲ್ಲಿ ಕೊಂಡು ಬರುವಂತದಾಗಿದೆ. ಅದಕ್ಕಾಗಿ ಪುನರುತ್ಥಾನದ ಶಕ್ತಿಯನ್ನ ನಂಬೋಣ, ಪುನರುತ್ಥಾನದ ಶಕ್ತಿಯನ್ನ ನಿರೀಕ್ಷಿಸೋಣ. ಎಲ್ಲಾ ದುಃಖಗಳಲ್ಲಿಯೂ ಎಲ್ಲಾ ವೇದನೆಗಳಲ್ಲಿಯೂ ನಿನ್ನನ್ನು ಹರ್ಷ ಹೃದಯವುಳ್ಳದಾಗಿ ಇಡಲಿಕ್ಕೆ ಸಾಧ್ಯವುಳ್ಳದಾಗಿ ಕಾಣಲ್ಪಡುತ್ತದೆ. 9ನೇ ವಚನಕ್ಕೆ ನಾವು ಮತ್ತೊಮ್ಮೆ ಸಾರಿ ನಾವು ಓದಿಕೊಳ್ಳೋಣ. ಈಗ ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ. ನೀವು ಈಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆಯ ಅಂತ್ಯ ಫಲವಾಗಿರುವ ಆತ್ಮ ರಕ್ಷಣೆಯನ್ನು ಹೊಂದುವವರಾಗಿ ಹೇಳಲಶಕ್ಯವಾದಂತ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ. ಆಮೆನ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. 6ನೇ ಆಶೀರ್ವಾದ, ಪುನರುತ್ಥಾನದ ಆಶೀರ್ವಾದ ಏನಂತ ನೋಡ್ತೀವಿ ಅಂದ್ರೆ, ಇಲ್ಲಿ ನಾವು ವಾಕ್ಯವನ್ನ ನೀವು ಬೈಬಲ್ ನೋಡ್ಕೊಳ್ರಿ. ಅಲ್ಲಿ ಒಂದು ಮಧ್ಯದ ಭಾಗದಲ್ಲಿ ಕೆಳಗಿಂದ ಮೇಲೆ ಬರುತ್ತೆ 9ನೇ ವಚನದಲ್ಲಿ, ಆತ್ಮ ರಕ್ಷಣೆಯನ್ನು ಹೊಂದುವವರಾಗಿರುತ್ತೀರಿ. ಎಲ್ಲರೂ ಹೇಳ್ರಿ, ಏನು ಹೊಂದುತ್ತವರಾಗಿದ್ದೇವೆ?
ಎಲ್ಲರೂ ಹೇಳ್ರಿ, ಏನು ಹೊಂದವರಾಗಿದ್ದೀವಿ? ಈಗ ನಮ್ಮ ಆತ್ಮ ಸತ್ತದಾಗಿತ್ತು, ಈಗ ನಮ್ಮ ಆತ್ಮ ಏನಾಗಿದೆ? ಜೀವ ಉಳ್ಳದಾಗಿದೆ. ಎಲ್ಲ ಹೇಳ್ರಿ, ನಮ್ಮ ಆತ್ಮ ಏನಾಗಿದೆ? ಜೀವವು ಹೇಗೆ ಬಂತು? ಯೇಸುವಿನ ಪುನರುತ್ಥಾನದ ಶಕ್ತಿ ಮೂಲಕವಾಗಿ. ಯೇಸುವನ್ನ ಯಾವ ಆತ್ಮ ಪುನರುತ್ಥಾನವಾಗಿ ಎಬ್ಬಿಸಿತೋ ಆತನ ಮೇಲೆ ನಂಬಿಕೆ ಇಟ್ಟಂತ ನಾವೆಲ್ಲರನ್ನು ಸಹ ತಂದೆಯಾದ ದೇವರು ಇವತ್ತು ನಮ್ಮ ಆತ್ಮಕ್ಕೆ ಜೀವವನ್ನು ಕೊಟ್ಟಿದ್ದಾನೆ. ಈಗ ಜೀವ ಬಂದ್ಬಿಟ್ಟಿದೆ, ಈಗ ಜೀವ ಹುಟ್ಟಿದೆ. ಈ ಜೀವಕ್ಕೆ ಏನ್ ಬೇಕು? ರಕ್ಷಣೆ ಬೇಕು ಅಲ್ಲೂರ. ಮಗು ಹುಟ್ಟಿದೆ, ಮಗು ಹುಟ್ಟಿದ ಮೇಲೆ ಮಗುವನ್ನ ಏನ್ ಮಾಡ್ತಾರೆ? ಆರೈಕೆ ಮಾಡ್ತಾರೆ, ಜೋಪಾನ ಮಾಡ್ತಾರೆ, ಕಾಪಾಡ್ತಾರೆ, ನೆಗ್ಲೆಕ್ಟ್ ಮಾಡಲ್ಲ. ಡಾಕ್ಟರ್ಗಳಾಗಲಿ ಮಕ್ಕಳನ್ನ ಚೆಕ್ ಮಾಡ್ತಾನೆ ಇರ್ತಾರೆ, ನರ್ಸ್ಗಳು ಚೆಕ್ ಮಾಡ್ತಾ ಇರ್ತಾರೆ. ಆ ಮಗುಗೆ ಆ ಚಳಿ ಇದೆಯಾ, ಭದ್ರತೆ ಇದೆಯಾ, ಸೊಳ್ಳೆ ಇದೆಯಾ, ಎಲ್ಲವನ್ನ ಏನ್ ಮಾಡ್ತಾರೆ? ಅದಕ್ಕೆ ಭದ್ರತೆಯನ್ನ, ರಕ್ಷಣೆಯನ್ನ ತಾಯಿ ತಂದೆಗಳು, ಡಾಕ್ಟರ್ಗಳು, ನರ್ಸ್ಗಳು ಮಗುಗೆ ಹೆಚ್ಚಾಗಿ ಕೇರನ್ನ ಕೊಡುವಂತರಾಗಿದ್ದಾರೆ. ಹಾಗೆಯೇ ನಮ್ಮ ಆತ್ಮ ರಕ್ಷಣೆಗೆ ಪ್ರೇರೆ ನಮಗೆ ಬೇಕಾಗಿರುವುದು ಇವತ್ತು ಪುನರುತ್ಥಾನದ ಶಕ್ತಿ ಎಂಬ ಆ ಶಕ್ತಿಯು ನಮ್ಮ ಆತ್ಮಗಳನ್ನ ಕೆಡದಂತೆ, ರೋಗಕ್ಕೆ ಒಳಗಾಗದಂತೆ, ಮತ್ತೆ ಸಾಯದಂತೆ, ಮತ್ತೆ ಲೋಕಕ್ಕೆ ಹೋಗದಂತೆ ಪುನರುತ್ಥಾನದ ಶಕ್ತಿಯು ನಮ್ಮ ಆತ್ಮವನ್ನ ಯೇಸು ಕ್ರಿಸ್ತನು ಬರುವವರೆಗೂ ಕಾಯುವಂತದಾಗಿದೆ. ಕರಗಳನ್ನು ತಟ್ಟದ ದೇವರು ಸ್ತೋತ್ರ ಮಾಡುವ. ಆಮೆನ್, ಹಲ್ಲೆಲೂಯಾ. ಮನುಷ್ಯನ ಸಿಸ್ಟಮ್ ಹೇಗಿದೆ ಅಂದ್ರೆ, ಒಬ್ಬ ಮನುಷ್ಯನಿಗೆ ಏನಾದರೂ ಕಟ್ಟಾಯ್ತಂದ್ರೆ ಅಲ್ಲಿ ಯಾವ ಬ್ಯಾಕ್ಟೀರಿಯಾಸ್ಗಳು ಹೊರಗಡೆಯಿಂದ ಒಳಗಡೆ ಹೋಗಿ ಕುಡಿದು ಎಂಬುದಾಗಿ ಮನುಷ್ಯನ ಒಳಗಿರುವಂತ ಸೆಲ್ಸ್ಗಳು ಅಥವಾ ನಮ್ಮಲ್ಲಿರುವಂತ ಆಂಟಿ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತವೆ ಅಂದ್ರೆ ಅಲ್ಲಿ ಬಂದು ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಯಾವುದನ್ನು ಹೊರಗಡೆ ಪಾಯ್ಸನ್ ಬರದಂತೆ ಅಥವಾ ಯಾವ ಕಾಯಿಲೆಗಳು ಒಳಗೆ ಬರದಂತೆ ಎಲ್ಲ ಬಂದು ಅಟ್ಯಾಕ್ ಮಾಡಿಬಿಡುತ್ತೆ. ಹಾಗೆಯೇ ನಮ್ಮನ್ನ ಪುನರುತ್ಥಾನದ ಶಕ್ತಿ ನಿನ್ನ ಆತ್ಮವು ನಾಶವಾಗದಂತೆ, ನಿಮ್ಮ ಆತ್ಮ ಅಳಿದು ಹೋಗದಂತೆ, ನಿಮ್ಮನ್ನು ನಾಶನದ ಗುಂಡಿಯಿಂದ ಮೇಲಕ್ಕೆ ಎತ್ತಿ ಬಂಡೆ ಮೇಲೆಂಬ ಕ್ರಿಸ್ತನ ಮೇಲೆ ಪುನರುತ್ಥಾನದ ಶಕ್ತಿ ನಿಲ್ಲಿಸಿ ಕಾಯಲಿಕ್ಕೆ ಅದು ಶಕ್ತವಾಗಿದೆ. ಹಲ್ಲೆಲೂಯಾ. 6 ಕಾರ್ಯಗಳನ್ನ ನಾವು ನೋಡಿದ್ವಿ. ಮೊದಲಾಗಿ ಯೇಸು ಕ್ರಿಸ್ತನ ಪುನರುತ್ಥಾನದ ಶಕ್ತಿ ಸತ್ತು ಹೋಗಿದ್ದ ನಮ್ಮನ್ನ ಮತ್ತೆ ಹುಟ್ಟುವಂತೆ ಮಾಡಿತು. ಎರಡನೇದಾಗಿ ಆ ಯೇಸು ಕ್ರಿಸ್ತನ ಪುನರುತ್ಥಾನದ ಶಕ್ತಿ ನಿನ್ನನ್ನು ಬಲವಾಗಿ ಕಾಯುತ್ತದೆ, ನಿನಗೆ ಬಲವಾದ ಸಂರಕ್ಷಣೆಯನ್ನು ಕೊಡುತ್ತದೆ. ನೀನು ಹೋಗುವಾಗ ಬರುವಾಗಲೂ ನಿನ್ನ ಕಾಲು ಕಲ್ಲಿಗೆ ಎಡವದಂತೆ ಪುನರುತ್ಥಾನದ ಶಕ್ತಿಯಿಂದ ನೀನು ಕಾಯಲ್ಪಡುವನಾಗಿದ್ಯಾ. ಮೂರನಾಗಿ ಕಷ್ಟಗಳು, ದುಃಖಗಳು, ಅವಮಾನಗಳು, ನಿಂದೆಗಳು, ತಿರಸ್ಕಾರಗಳು ಸುವಾರ್ತೆ ನಿಮಿತ್ತವಾಗಿ, ಯೇಸುವಿನ ನಿಮಿತ್ತವಾಗಿ, ವಾಕ್ಯದ ನಿಮಿತ್ತವಾಗಿ, ಸಭೆಗೆ ಬರುವುದು ನಿಮಿತ್ತವಾಗಿ ನಿನಗೆ ಬರುವಾಗ ಈ ಪುನರುತ್ಥಾನದ ಶಕ್ತಿಯ ನಿರೀಕ್ಷೆ ನಿನ್ನ ಎಲ್ಲವನ್ನ ಸಹಿಸಿಕೊಳ್ಳುವಂತೆ, ಎಲ್ಲವನ್ನ ಅಡಗಿಸಿಕೊಳ್ಳುವಂತೆ, ಎಲ್ಲವನ್ನ ನೀನು ಅದನ್ನ ಏನ್ ಮಾಡಿಕೊಳ್ಳುವಂತೆ, ಅದರಿಂದ ಹೊರಗಡೆ ಬರುವಂತೆ ನಿನ್ನ ಜೀವಿತದಲ್ಲಿ ಸದ್ಯಕ್ಕೆ ಸ್ವಲ್ಪ ಕಾಲಕ್ಕೆ ಮಾತ್ರವೇ ಆ ಕಷ್ಟಗಳು, ದುಃಖಗಳು, ಕಣ್ಣೀರುಗಳು ಬಂದರು. ಎಲ್ಲರಿಗೂ ಬರುತ್ತೆ ಅಂತಲ್ಲ, ಬಂದರು. ಪ್ರೈಸ್ ದಿ ಲಾರ್ಡ್. ಯೇಸು ನಿಮಿತ್ತವಾಗಿ ಎಲ್ಲರಿಗೂ ಕಷ್ಟ ಬರುತ್ತೆ, ಯೇಸು ನಿಮಿತ್ತವಾಗಿ ಎಲ್ಲರಿಗೂ ನಿಂದೆ ಬರುತ್ತಲ್ಲ, ಕೆಲವರಿಗೆ ಬಂದರು. ದೇವರು ತನ್ನ ಪುನರುತ್ಥಾನದ ಶಕ್ತಿಯಿಂದ ನಿನ್ನ ಹೃದಯವನ್ನ ಆತನು ಕಾಯುವಂತವನಾಗಿದ್ದಾನೆ. 4ನೇದಾಗಿ ಪುನರುತ್ಥಾನದ ಶಕ್ತಿಯಿಂದ ಏನಾಯ್ತು ಅಂದ್ರೆ 2 ಕಾರ್ಯ. ಒಂದು, ಆತನನ್ನು ಪ್ರೀತಿಸುವಂತೆಯೂ ಮತ್ತು ನಂಬುವಂತೆಯೂ ಈ ಪುನರುತ್ಥಾನದ ಶಕ್ತಿ ಕಾರ್ಯವನ್ನ ಮಾಡ್ತದೆ ಪ್ರೇರೆ. 5ನೇದಾಗಿ ನೋಡಿದ್ವಿ, ಈ ಪುನರುತ್ಥಾನದ ಶಕ್ತಿ ಇರೋದ್ರಿಂದ ನಿನ್ನನ್ನು ಹರ್ಷವುಳ್ಳವರಾಗಿ, ಸಂತೋಷವುಳ್ಳವರಾಗಿ ನಿಮ್ಮನ್ನ ಇಡುತ್ತದೆ. ಪ್ರಿಯ ದೇವಜನರೇ, ನಮಗೆ ಪುನರುತ್ಥಾನದ ಶಕ್ತಿ ಇವತ್ತು ನಿನ್ನ ಎಲ್ಲಾ ದುಃಖಗಳನ್ನ ನೀಗಿಸಿ, ವೇದನೆಗಳನ್ನು ನೀಗಿಸಿ, ನಿನಗೆ ಪುನರುತ್ಥಾನದ ಶಕ್ತಿಯಿಂದ ಉಂಟಾದ ಸಂತೋಷ, ಪುನರುತ್ಥಾನದ ಶಕ್ತಿ ಉಂಟಾದಂತ ಆನಂದ, ಹರ್ಷ, ಹೃದಯದಿಂದ ದೇವರ ಆತ್ಮನ ಶಕ್ತಿ ನಿನ್ನನ್ನು ಕಾಯುವಂತದಾಗಿದೆ. ಪ್ರೈಸ್ ದಿ ಲಾರ್ಡ್. 6ನೇದಾಗಿ ಇರುವ ಆಶೀರ್ವಾದ ಏನಂದ್ರೆ ಆತ್ಮ ರಕ್ಷಣೆ. ಎಲ್ಲರೂ ಹೇಳಿ, ಯಾವ ರಕ್ಷಣೆ? ನಿನ್ನ ಒಳಗಿರುವ ಆತ್ಮನ ರಕ್ಷಣೆಯನ್ನ. ತಿರುಗಿ ಆದಾಮನು ಪಾಪ ಮಾಡಿ ಅವನು ದೇವರನ್ನು ಬಿಟ್ಟು ಅಗಲಿ ಹೋದ.
ಅವನಿಗೆ ಆತ್ಮದ ರಕ್ಷಣೆ ಇರಲಿಲ್ಲ. ಆದ್ರೆ ಈಗ ಎರಡನೇ ಆದಾಮನಾಗಿರುವ ಯೇಸು ಸ್ವಾಮಿ ಬಂದು ನಮ್ಮ ಆತ್ಮ ನಾವು ಪಾಪ ಮಾಡಿದಾಗ್ಲೂ ಅವಿಧೇಯರಾಗಲು ಮತ್ತು ನಾವು ನಾಶವಾಗಿ ಬಿಡದಂತೆ, ನರಕಕ್ಕೆ ಹೋಗದಂತೆ ನೀನು ಒಂದು ಸಾರಿ ಯೇಸುನ ನಂಬಿದ ಮೇಲೆ ನೀನು ನಿತ್ಯವೂ ನಿನ್ನ ಆತ್ಮವು ರಕ್ಷಣೆ ಹೊಂದಿರುತ್ತದೆ, ನಿತ್ಯ ಜೀವನ ಹೊಂದಿರುತ್ತದೆ. ನಿನ್ನ ಆತ್ಮವನ್ನ ಕೊಳೆಯುವಂತೆ, ನಾಶವಾಗುವಂತೆ ದೇವರು ನಿನ್ನನ್ನ ಬಿಡುವವನಲ್ಲ. ಯೇಸುನ ಯಾರೆಲ್ಲ ನಂಬಿದಿರೋ ಆ ಪುನರುತ್ಥಾನದ ಶಕ್ತಿ ಆದಾಮನು ಅನುಭವಿಸಲಿಲ್ಲ. ಅದಕ್ಕೆ ಅವನು ಆತ್ಮವು ಸತ್ತು ಹೋಯಿತು. ಈಗ ನಾವು ಆದಾಮನಿಗಿಂತಲೂ ಎಷ್ಟೋ ಪಾಪಗಳನ್ನು ಮಾಡಿದೀವಿ, ಅವಿಧೇಯರಾಗಿದ್ದೀವಿ. ನಾವು ನಮ್ಮ ಆತ್ಮದಲ್ಲಿ ನಾವು ಸಾಯಲಿಲ್ಲ. ಯಾಕೆಂದ್ರೆ ನಮ್ಮ ಆತ್ಮವನ್ನ ಪುನರುತ್ಥಾನದ ಶಕ್ತಿಯಿಂದ ಕಾಯಲ್ಪಡ್ತಾ ಇರೋದರಿಂದ ಪ್ರೇರೆ ನಮಗೆ ನಿರೀಕ್ಷೆ, ನಿತ್ಯ ಜೀವವು ಇವತ್ತವರೆಗೂ ನಮ್ಮನ್ನು ಬಿಟ್ಟು ಹೋಗಲಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಹೇಳ್ತಾರೆ, ಆತ ನಂಬುವನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಹೊಂದಿದ್ದಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. 6 ಆಶೀರ್ವಾದಗಳು ಪುನರುತ್ಥಾನದ ಮೂಲಕವಾಗಿ ನೋಡಿದ್ವಿ. ಎಲ್ಲರೂ ಒಂದು ಕಡೆಯಿಂದ ನೋಡ್ಕೊಂಡು ಬರೋಣ. ಫಸ್ಟ್ ನಂಬರ್ 1 ಯಾವ ಆಶೀರ್ವಾದ? ತಿರುಗಿ ನಾವು ಜೀವಿಸುವಂತೆ. ಯಾವ ಆಶೀರ್ವಾದ? ಎಲ್ಲರೂ ಹೇಳ್ರಿ, ಎಲ್ಲರೂ ಹೇಳೋಣ. ಏನಂತ ಬರ್ಕೊಂಡಿದ್ದೀರೆಲ್ಲ ಓದ್ರಿ, ನೋಡೋಣ. ತಿರುಗಿ ನಾವೇನ್ ಮಾಡಿದೀವಿ? ಬದುಕಿದ್ದೇವೆ ಕ್ರಿಸ್ತನಲ್ಲಿ. ತಿರುಗಿ ನಾವು ಜೀವಿಸುವಂತೆ ನಮ್ಮನ್ನ ಮಾಡಿತು. ಎರಡನೇ ಆಶೀರ್ವಾದ ಏನು? ಪುನರುತ್ಥಾನದ ಆಶೀರ್ವಾದ. ತನ್ನ ಬಲದಿಂದ ನಮ್ಮನ್ನ ಏನ್ ಮಾಡ್ತಾನೆ? ಪುನರುತ್ಥಾನದ ಬಲದಿಂದ ದೇವರು ಕಾಯುತ್ತಾನೆ. ಎಲ್ಲರೂ ಹೇಳ್ರಿ, ಎಲ್ಲರೂ ಹೇಳ್ರಿ. ಯಾವ ಬಲದಿಂದ? ಆತನ ಬಲದಿಂದ. ಎಲ್ಲರೂ ಗಟ್ಟಿಗೆ ಹೇಳೋಣ, ಶಬ್ದವಾಗಿ, ಗಟ್ಟಿಯಾಗಿ. ಆತನ ಬಲದಿಂದ, ಪುನರುತ್ಥಾನ ಬಲದಿಂದ ನಮ್ಮನ್ನು ಕಾಯ್ತಾನೆ. ಮೂರನಾಗಿ, ಪುನರುತ್ಥಾನದ ಬಲದಿಂದ ಕಷ್ಟಗಳು, ದುಃಖಗಳು ಬಂದರೂ ಆ ಪುನರುತ್ಥಾನದ ಬಲದಿಂದ ಅವುಗಳನ್ನ ಸಹಿಸಿಕೊಳ್ಳುವಂತ ಶಕ್ತಿಯನ್ನ ಆ ಪುನರುತ್ಥಾನದ ಬಲ ನಮಗೆ ನೀಡಿದಾಗಿದೆ. 4ನೇ ನೋಡುತ್ತೇವೆ, ಆ ಪುನರುತ್ಥಾನದ ಬಲದ ನಿಮಿತ್ತವಾಗಿ ನಾವು ಆತನನ್ನು ನೋಡಲಿಲ್ಲ, ಪ್ರೀತಿಸುತ್ತೇವೆ. ಆತನನ್ನು ಕಾಣಲಿಲ್ಲ, ಆತನನ್ನು ನಾವೇನ್ ಮಾಡ್ತೀವಿ? ನಂಬೋರಾಗಿದ್ದೇವೆ, ಇನ್ನೂ ಪ್ರೀತಿಸುವರಾಗಿದ್ದೇವೆ. ಆಮೆನ್, ಹಲ್ಲೆಲೂಯಾ. ಇನ್ನೂ ನಾವು ನಂಬಲಿಕ್ಕೆ ಕಾರಣ ಆತನ ಪುನರುತ್ಥಾನ. ಒಂದು ವೇಳೆ ಯೇಸು ಪುನರುತ್ಥಾನವಾಗದು ಹೋಗಿದ್ರೆ ನಾವಿನ್ನೂ ಯೇಸುವನ್ನ ಪ್ರೀತಿ ಮಾಡಕ್ಕಾಗ್ತಿರ್ಲಿಲ್ಲ. ಯಾವತ್ತೋ ಯೇಸುಗೆ ಟಾಟಾ ಬಾಯಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಿದ್ವಿ. ಯೇಸು ಪುನರುತ್ಥಾನವಾಗದಿದ್ದರೆ ಇನ್ನೂ ಯೇಸುವನ್ನ ನಂಬ್ತಿರ್ಲಿಲ್ಲ, ಇನ್ನೂ ಹೆಚ್ಚಾಗಿ ಯೇಸುನ ನಂಬ್ತಿರ್ಲಿಲ್ಲ. ಆತನ ಪುನರುತ್ಥಾನವು ಆಗಿರುವುದರಿಂದ ಇನ್ನು ನಂಬಬೇಕು, ಇನ್ನು ನಂಬಬೇಕು, ಇನ್ನು ನಂಬಬೇಕು, ಇನ್ನು ಹೆಚ್ಚು ನಂಬಬೇಕು, ಇನ್ನು ನನ್ನ ನಂಬಿಕೆ ಹೆಚ್ಚಿಸಲ್ಪಡಬೇಕು ಎಂಬುದೆಂಬ ನಿರೀಕ್ಷೆ ಆತನ ಪುನರುತ್ಥಾನದಿಂದ ಉಂಟಾಗಿದೆ. ಪ್ರೈಸ್ ದಿ ಲಾರ್ಡ್. 5ನೇ ಆಶೀರ್ವಾದ, ನಮ್ಮನ್ನ ಸಂತೋಷವಾಗಿ, ಹರ್ಷವಾಗಿ ಆ ನಿರೀಕ್ಷೆಯು ನಮ್ಮನ್ನ ಕಾಯುವಂತದಾಗಿದೆ. ಹಲ್ಲೆಲೂಯಾ. ಯಾರೆಲ್ಲ ಪುನರುತ್ಥಾನದ ನಂಬಿಕೆ, ಪುನರುತ್ಥಾನದ ಮೇಲೆ ನಂಬಿಕೆ ಇಟ್ಟಿದ್ದೀರೋ, ಯಾರೆಲ್ಲ ಪುನರುತ್ಥಾನದ ಮೇಲೆ, ಶಕ್ತಿ ಮೇಲೆ ವಿಶ್ವಾಸ ಇಟ್ಟಿದ್ದೀರೋ, ನಿಮ್ಮ ಸಂತೋಷ ಕಮ್ಮಿ ಆಗಲ್ಲ, ನಿಮ್ಮ ಆನಂದ ಕುಗ್ಗಿ ಹೋಗಲ್ಲ, ನಿಮ್ಮ ಸಂತೋಷಕ್ಕೆ ಅಂತ್ಯವೇ ಇಲ್ಲ, ನಿಮ್ಮ ಆನಂದಕ್ಕೆ ಕಡಿಮೆನೇ ಇರಲ್ಲ. ಯಾವಾಗಲೂ ನಿಮ್ಮ ಪಾತ್ರೆಯು ಸಂತೋಷದಿಂದ ಉಕ್ಕಿ ಆನಂದದಿಂದ ನಿಮ್ಮ ಪಾತ್ರೆಯು ಒಳೆಯು ಹರಿತಾ ಇರ್ತದೆ. ನನ್ನನ್ನು ನಂಬುವನ ಹೊಟ್ಟೆ ಒಳಗಿಂದ ಸಂತೋಷವು ಹರಿತದೆ, ಆನಂದವು ಹರಿತದೆ, ಹರ್ಷವು, ಸಂತೋಷವು ನಿನ್ನ ಪಾತ್ರೆ ಒಳಗಡೆಯಿಂದ ಹರಿಯುವಂತದಾಗಿದೆ. ಯಾವುದು ನಂಬುವಾಗ? ಪುನರುತ್ಥಾನದ ಶಕ್ತಿಯಲ್ಲಿ ಬಲ ಉಂಟು. ದ 6th ಬ್ಲೆಸ್ಸಿಂಗ್ಸ್, 6ನೇ ಆಶೀರ್ವಾದ, ನಿಮ್ಮ ಆತ್ಮವನ್ನ ರಕ್ಷಣೆಯಲ್ಲಿ ಹೊಂದಿರುತ್ತದೆ. ಪ್ರೈಸ್ ದಿ ಲಾರ್ಡ್. ಆದಾಮನಿಗೆ ಆತ್ಮ ರಕ್ಷಣೆ ಇರಲಿಲ್ಲ. ಒಂದೇ ಒಂದು ಪಾಪ, ಖತಮ್, ಮುಗ್ದೋಯ್ತು ಅವನ ಜೀವಿತ. ಆಶೀರ್ವಾದದಿಂದ, ಕ್ರಿಸ್ತನಿಂದ ಹೊರಗಾಕಲ್ಪಟ್ಟ. ಇವತ್ತು ನಾವು ಯೇಸುವನ್ನು ನಂಬಿದ ದಿನದಿಂದ ಎಷ್ಟೆಲ್ಲ ತಪ್ಪುಗಳನ್ನು ಮಾಡ್ತಾನೇ ಇದ್ದೀವಿ, ಎಷ್ಟೆಲ್ಲ ಪಾಪಗಳನ್ನು ಮಾಡ್ತಾ ಇದ್ದೀವಿ. ದೇವರು ನಮ್ಮನ್ನು ತಳ್ಳಿ ಬಿಡಲಿಲ್ಲ, ದೇವರು ನಮ್ಮನ್ನು ತೊರೆದು ಬಿಡಲಿಲ್ಲ, ನಮ್ಮ ಆತ್ಮದ ರಕ್ಷಣೆಯನ್ನು ನಾವು ಕಳಕೊಳ್ಳಲಿಲ್ಲ. ಆದಾಮನು ಕಳಕೊಂಡ, ನಮಗೋ ಕಳಕೊಳ್ಳದಂತೆ ಇವತ್ತು ದೇವರು ನಮ್ಮ ಆತ್ಮ ರಕ್ಷಣೆಯನ್ನ
ತನ್ನ ಪುನರುತ್ಥಾನದ ಶಕ್ತಿಯಿಂದ ಪ್ರಿಯರೇ ನಮ್ಮನ್ನು ಕಾಯ್ತಿದ್ದಾನೆ. ಎಲ್ಲರೂ ದೇವರಿಗೆ ಸ್ತೋತ್ರ ಮಾಡಿ ಸ್ವಲ್ಪ ಹೊತ್ತು ಅನ್ಯ ಭಾಷೆ ಮಾತಾಡೋಣ. ಇವತ್ತು ಆ ಪುನರುತ್ಥಾನದ ಶಕ್ತಿ ನಮ್ಮಲ್ಲಿ ಕಾರ್ಯ ಮಾಡಲಿ. ಆಮೇನ್, ಹಲ್ಲೆಲೂಯಾ, ರೀಬಾ ರಾಕ ಬಾಬಾ ಬಾಬಾ. ಎಲ್ಲರೂ ಪ್ರೈಸ್ ಗಾಡ್. ಆಮೇನ್, ಆಮೇನ್, ಹಲ್ಲೆಲೂಯಾ.